ವಾಸಮಾಡೋ ಶ್ರೀಹರಿ ವಾಸಮಾಡೋ ಶ್ರೀಹರಿ ವಾಸಮಾಡೋ ಶ್ರೀಹರಿ ಎಂಬ ಪದದ ಅನ್ವರ್ಥವಾಗಿ ವಿಶ್ವಣ್ಣನವರು ವಿಶ್ವವನ್ನು ಸುತ್ತಿ ಹೊರತಂದಿರುವ ಪ್ರಾಚೀನ ಪಾರ್ಲಿಮೆಂಟ್ಗಳ ಒಂದು ವಿಷಯವನ್ನ ನಾವಿಲ್ಲಿ ಸ್ಮರಿಸಿಕೊಳ್ಳಲೇಬೇಕಾಗ್ತದೆ. ಪ್ರಾಚೀನ ಗ್ರೀಕಿನ ಪ್ರಖ್ಯಾತ ಚಿಂತಕ ಸಾಕ್ರೆಟಿಸ್ ಅವನ ಬಹಳ ಕ್ರಿಸ್ತಪೂರ್ವದಲ್ಲೇ ಹೇಳಿದ್ದಾನೆ, ಫಿಲಾಸಫರ್ ಕಿಂಗ್ ಆಗಿರ್ಬೇಕು ಅಂತೇಳಿ, ತತ್ವಜ್ಞಾನಿ ಅರಸನಾಗಿರ್ಬೇಕು, ನಿರಂತರವಾಗಿ ಶಿಕ್ಷಣ ಇರಬೇಕು. ಆ ರೀತಿಯಾದಂಥವರು ಆಡಳಿತಗಾರರಾದ್ರೆ ಸಮಾಜದಲ್ಲಿ ಸುಸ್ಥಿತಿಗೆ ತರಲಿಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು ಅವನ ವಿಚಾರಧಾರೆಯಾಗಿದೆ. ಅದೇ ಸಾಲಿನಲ್ಲಿ ಅಂದಿನ ಜಗತ್ತಿನಲ್ಲಿಯೇ ಪ್ರಖ್ಯಾತ ಮತ್ತೊಬ್ಬ ಚಿಂತಕ ಗ್ರೀಕಿನ ಅರಿಸ್ಟಾಟಲ್ ಕೂಡ ಸುಮಾರು 158 ರಾಷ್ಟ್ರಗಳಿಗೆ ಅಲ್ಲಿ ಪ್ರವೇಶಿಸಿ ಅನೇಕ ಕೃತಿಗಳನ್ನ ಹೊರತರ್ತಾ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ವಿಶ್ವನಾಥ್ ಸಾಹೇಬರು ಅದರ ಮುಂದುವರಿದ ಭಾಗವಾಗಿ ಪ್ರಾಚೀನ ಪಾರ್ಲಿಮೆಂಟ್ಗಳ ಪ್ರದರ್ಶನಗಳು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಗಣ್ಯರುಗಳನ್ನ ನಾನು ಅಭಿನಯ ಪೂರ್ವಕವಾಗಿ ಸ್ವಾಗತವನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. 1399ರಿಂದ 1947ರವರೆಗೆ ಸುಮಾರು 550 ವರ್ಷಗಳ ಕಾಲ ಪರಿಚಯಿಸತಕ್ಕಂಥ ಜವಾಬ್ದಾರಿಯನ್ನ ಹೊಂದಿರತಕ್ಕಂಥವರು ಶ್ರೀಯುತ ರಾಜಪ್ಪ ದಳವಾಯಿ ಅವರು. ರಾಜಪ್ಪ ದಳವಾಯಿ ಅವರು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರದ ಅನುವಳ್ಳಿಯವರು. 1962ನೇ ಇಸ್ವಿಯಲ್ಲಿ ಜನಿಸ್ತಾರೆ. ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಸಂಸ್ಕೃತಿ ನಿರ್ವಚನ ಎಂಬ ಮಹಾಪ್ರಬಂಧಕ್ಕೆ PhD ಪದವಿಯನ್ನ ಇವರು ಪಡ್ಕೊಳ್ತಾರೆ. ಕನ್ನಡ ಸಾಹಿತ್ಯ ಪ್ರವೇಶಕ್ಕೆ ತುಂಬಾ ನೆರವಾಗಬಲ್ಲ IAS ವಿದ್ಯಾರ್ಥಿಗಳಿಗೆ, KS ತೆಗೆದುಕೊಳ್ತಕ್ಕಂಥವ್ರಿಗೆ, ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರು ಕನ್ನಡ ಸಾಹಿತ್ಯ ಕೋಶ ಪುಸ್ತಕ ಬಿಡುಗಡೆ.
ಈ ಕೃತಿ ಮೈಸೂರಿನಲ್ಲಿ ಬಿಡುಗಡೆ ಆಗಲಿಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಒಂದೆರಡು ವಿಚಾರಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಬಂಧುಗಳೇ, ಈ ಕೃತಿ ಈಗಾಗಲೇ ಲಂಡನ್ನಿನ ಥೇಮ್ಸ್ ನದಿ ದಡದ ಮೇಲಿರುವಂತಹ ಬಸವಣ್ಣನವರ ಪ್ರತಿಮೆಯ ಮುಂದೆ ಈಗಾಗಲೇ ಈ ಒಂದು ಕೃತಿ ಬಿಡುಗಡೆ ಆಗಿದೆ. ಅದು ವಿದೇಶದಲ್ಲಿ ಮಾಡಿದಂಥದ್ದು. ಆ ಕಾರಣ ಏನು ಅಂತ ಹೇಳಿದ್ರೆ, ಬಸವಣ್ಣನವರ ಪ್ರತಿಮೆ ಮುಂದೆ ಮಾಡಿದ್ದು ಕೂಡ ಏನು ನಾವು ಇವತ್ತು ಮೊಟ್ಟ ಮೊದಲ ಪಾರ್ಲಿಮೆಂಟ್ 9ನೇ ಶತಮಾನದಲ್ಲೇ ಅದಾಗಿದ್ದರೆ 12ನೇ ಶತಮಾನದಲ್ಲಿ ವಚನಕಾರರು ತಮ್ಮ ಅನುಭವ ಮಂಟಪವನ್ನು ಅವರು ಏನು ಎಲ್ಲ ಧರ್ಮೀಯರನ್ನ, ಎಲ್ಲ ಜಾತಿ ಜನಾಂಗಗಳನ್ನ ಮತ್ತೆ ಎಲ್ಲ ಮಹಿಳೆಯರೂ ಕೂಡ ತಮ್ಮ ಮುಕ್ತವಾದ ಚಿಂತನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಮಾಡಿದಂಥ ಅನುಭವ ಮಂಟಪದ ಆ ಮಾದರಿ ಇವತ್ತಿನ ನಮ್ಮ ಪಾರ್ಲಿಮೆಂಟಿಗೂ ಕೂಡ ಅದು ಪೂರಕ ಅಂತ ತಮಗೆಲ್ಲ ತಿಳಿದಿದೆ. ಈ ಒಂದು ಕೃತಿಯನ್ನ ಬಿಡುಗಡೆ ಮಾಡಿ ಆ ನಂತರ ಇದನ್ನ ಮೈಸೂರಲ್ಲೂ ಕೂಡ ಮಾಡಬೇಕು ಅನ್ನೋ ಆಯೋಜನೆಯನ್ನು ಇಟ್ಕೊಂಡಾಗ ನಮ್ಮ ಟಿ ದೇವರಾಜರ ಪ್ರತಿಮೆ ಪ್ರತಿಷ್ಠಾನ ಸಮಿತಿ, ಕನ್ನಡ ಸಾಹಿತ್ಯ ಕಲಾಕೂಟ ಮತ್ತು ಅಧ್ಯಾಪಕರ ಸಂಘ ಈ ಎಲ್ಲ ಸಂಸ್ಥೆಗಳು ಕೂಡ ಜೊತೆಗೂಡಿ ಕಾರ್ಯಕ್ರಮವನ್ನು ಮಾಡಬೇಕು ಅಂದಾಗ ನಮಗೆ ನಮ್ಮ ದೇವರಾಜರ ಪ್ರತಿಮೆ ಪ್ರತಿಷ್ಠಾನದ ಜಾಕೀರ್ ಹುಸೇನ್ ಅವರು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಇಲ್ಲ, ಈ ಕೃತಿ ಮೈಸೂರಿನಲ್ಲಿ ಬಿಡುಗಡೆ ಆಗಬೇಕು, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಗಬೇಕು, ಮತ್ತೆ ವಿಶ್ವನಾಥರವರ ಎಲ್ಲ ವಿಚಾರಗಳು ಕೂಡ ಈ ನೆಲದ ಮೂಲಕವೇ ಎಲ್ಲ ಕಡೆಗೂ ಕೂಡ ತಲುಪಿರೋದು. ಆ ಕಾರಣಕ್ಕಾಗಿ ಇಲ್ಲೇ ಆಗ್ಬೇಕನ್ನೋದು ಒಂದು ಅವರ ಅವಿಚ್ಛಿನ್ನವಾದಂತಹ ಒಂದು ಕೋರಿಕೆಯ ಮೇರೆಗೆ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ಜರುಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಏನು ವಿಶ್ವನಾಥರ ಮೇಲಿನ ಪ್ರೀತಿಯಿಂದ, ನಮ್ಮ ಎಲ್ಲ ಸಂಸ್ಥೆಗಳ ಮೇಲಿನ ಗೌರವದಿಂದ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಈ ಕಾರ್ಯಕ್ರಮದಲ್ಲಿರುವ ಎಲ್ಲರೂ ಕೂಡ ಮಹಾನ್ ವಿದ್ವಾಂಸರು ಮತ್ತೆ ಗೌರವಾನ್ವಿತರು. ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಪ್ರಾಚೀನ ಪಾರ್ಲಿಮೆಂಟ್ಗಳ ಪ್ರದರ್ಶನ ಇಲ್ಲಿ ಬಿಡುಗಡೆ ಆಗ್ತಾ ಇದೆ. ತಮಗೆಲ್ಲ ತಿಳಿದಿರುವ ಹಾಗೆ ಪ್ರಜಾಪ್ರಭುತ್ವದ ಆಶಯಗಳನ್ನ ಸಂವಿಧಾನದ ಚೌಕಟ್ಟಿನಲ್ಲಿ ಕಲ್ಪಿಸುವಂತಹ ಕೆಲಸಗಳು ನಿರಂತರವಾಗಿ ಸಾಗ್ತಿರುವಂತಹ ಈ ಕಾಲಘಟ್ಟದಲ್ಲಿ ನಮಗೆ ಪಾರ್ಲಿಮೆಂಟ್ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಅನ್ನು ನಾವು ಕಾಂಪೌಂಡ್ ಅನ್ನು ಕೂಡ ದಾಟಲಿಕ್ಕಾಗಲ್ಲ. ಆದರೆ ಅದನ್ನ ತಮ್ಮ ಬರಹಗಳ ಮೂಲಕವೇ ತೋರಿಸುವಂತಹ ಕೆಲಸವನ್ನ ವಿಶ್ವನಾಥರವರು ಮಾಡಿದ್ದಾರೆ. ವಿಶ್ವನಾಥರವರು ಅವರು ಮಾತನಾಡಿದರೆ, ಅವರೇನಾರ ಬರೆದ್ರೆ ಅಲ್ಲೇನೋ ಒಂದು ಸಂಚಲನ ಇರ್ತದೆ. ಆ ಮಾತಿಗೆ, ಆ ಕೃತಿಗೆ ಒಂದು ಮೌಲ್ಯ ಇರ್ತದೆ. ಯಾಕೆಂದ್ರೆ ಅವರು ಕಂಡುಕೊಂಡಂತ ಎಲ್ಲ ವಿಚಾರಗಳನ್ನ ಕೇವಲ ತಮ್ಮಲ್ಲಿ ಮಾತ್ರ ಅವರು ಅದನ್ನ ಇಟ್ಟುಕೊಳ್ಳದೇನೆ ಅದನ್ನು ಇಡೀ ಜಗತ್ತಿಗೆ, ಇಡೀ ಓದುಗರಿಗೆ, ಇಡೀ ಯುವ ಸಮುದಾಯಕ್ಕೆ ತಿಳಿಸುವಂತ ಕೆಲಸವನ್ನ ನಿರಂತರವಾಗಿ ತಮ್ಮ ಬರವಣಿಗೆಯ ಮೂಲಕ, ತಮ್ಮ ಮಾತುಗಳ ಮೂಲಕ ಈಗಾಗಲೇ ಮಾಡ್ಕೊಂಡು ಬಂದಂತವರು ವಿಶ್ವನಾಥರವರು. ಆ ಕಾರಣಕ್ಕಾಗಿ ಅವರ ಎಲ್ಲ ಕೃತಿಗಳು ಕೂಡ ಈಗಾಗಲೇ ಹೇಳಿದ ಹಾಗೆ ಆ 7 ಮಹತ್ವದ ಕೃತಿಗಳು ಕೂಡ ಒಂದು ಹೊಸ ವಿಚಾರಗಳನ್ನ, ಹೊಸ ಚಿಂತನೆಗಳಿಗೆ ನಮ್ಮೆಲ್ಲರನ್ನ ತೆರೆದುಕೊಳ್ಳುವಂಥದ್ದು. ಏನು ಕವಿತೆ, ಕಥೆ, ಕಾದಂಬರಿ ರೀತಿಯಲ್ಲಿ ಒಂದು ಕಾಲ್ಪನಿಕ ರೀತಿಯಲ್ಲಿ ಅದ್ಯಾವುದು ಕೂಡ ಇರೋದಿಲ್ಲ. ಆದರೆ ಅವೆಲ್ಲವೂ ಕೂಡ ಪ್ರಸ್ತುತ ದಿನಮಾನಕ್ಕೆ ಅವಶ್ಯವಾಗಿರುವಂತ, ಅದರಲ್ಲೂ ಸಾಹಿತ್ಯ ವ್ಯಾಪಾರಗಳಲ್ಲಿ ಒಂದು ಹೊಸ ರಾಜಕೀಯ ಸಾಹಿತ್ಯವನ್ನ ಸೃಷ್ಟಿ ಮಾಡಿದಂಥವರು ವಿಶ್ವನಾಥರವರು. ಮೊಟ್ಟ ಮೊದಲ ಬಾರಿಗೆ ರಾಜಕೀಯ ಸಾಹಿತ್ಯವನ್ನ ಇಟ್ಟುಕೊಂಡು ಅದನ್ನ ತಿಳಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಂಥವ್ರು. ಅವರು ಇನ್ನೂ ಒಂದು ಹೆಚ್ಚು ಮುಂದೆ ಹೋಗಿ ಒಂದು ರಾಜಕೀಯ ವಿಶ್ವವಿದ್ಯಾನಿಲಯ ಕೂಡ ಆಗ್ಬೇಕನ್ನೋದು ಕೂಡ ಅವರ ಅವಿಚ್ಛಿನ್ನವಾದಂತಹ ಒಂದು ಮನಸ್ಸಿನ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸನ್ಮಾನ್ಯ ಸಭಾಸದರೇ, ಎಲ್ಲ ಸ್ನೇಹಿತರೆ, ಪ್ರಾಚೀನ ಪಾರ್ಲಿಮೆಂಟ್ಗಳ ಪ್ರದರ್ಶನ ಪುಸ್ತಕದ ಬಿಡುಗಡೆಗಾಗಿ ತಾವೆಲ್ಲರೂ ಕೂಡ ಬಂದು ಆಶೀರ್ವದಿಸ್ತಾ ಇದ್ದಾರೆ. ನಮ್ಮೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ ಇವತ್ತು ಈ ಕೃತಿಯನ್ನ ಲೋಕಾರ್ಪಣೆ ಮಾಡ್ತಾ ಇರ್ತಕ್ಕಂಥ ಯದುವೀರ ಕೃಷ್ಣದತ್ತ ಚಾಮರಾಜ್ ಒಡೆಯರು ಯದುವಂಶದ ಅಲ್ಲಿಂದ ಬಂದಂಥ ಬಹುಶಃ ಭಾರತದ ಯಾವುದೇ ರಾಜ್ಯವು ಸಾಧಿಸಿದ ಸಾಧನೆಗಳನ್ನ ಮಾಡಿದಂಥ ಯದುವಂಶದ ಅರಸರ ಗುಡಿ ಅವರೇ ಈ ಪುಸ್ತಕವನ್ನ ಅವರು ಬಿಡುಗಡೆ ಮಾಡಬೇಕು ಅಂತೇಳಿ ಆಶಯಪಟ್ಟು ಅವರನ್ನು ನಾವು ಕರೆದಿದ್ದೇವೆ, ಬಂದಿದ್ದಾರೆ. ನಾನು ಕೂಡ ಅವರನ್ನು ಸ್ವಾಗತ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಅಧ್ಯಕ್ಷತೆ ವಹಿಸಿರ್ತಕ್ಕಂಥವರು ನಮ್ಮ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು. ಬಹುಶಃ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ದೊಡ್ಡ ಹೆಸರು, ಅದರಲ್ಲೂ ದೊಡ್ಡ ವಿಮರ್ಶಕರು. ಹಾಗಾಗಿ ನನ್ನ ಪುಸ್ತಕವನ್ನು ಕೂಡ ಅವರು ಬಹಳ ರೀತಿಯಲ್ಲಿ ವಿಮರ್ಶೆ ಆಗಬೇಕು, ಅದು ಒಳ್ಳೆಯದಿದೆಯೋ ಕೆಟ್ಟದಿದೆಯೋ
ಏನಿದೆ ಇಂಥದನ್ನ, ಯಾಕೆಂದ್ರೆ ನಾನು ಮುಂದೆ ಅವರ ವಿಮರ್ಶೆಯ ಆಧಾರದ ಮೇಲೆ ಮುಂದುವರಿಯೋದು ಕೂಡ ನನಗೆ ಬೇಕಾಗಿದೆ. ಹಾಗಾಗಿ ಅಂತ ನರಳಿಯವರೇ ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಲೋಕನಾಥ್ ಕುಲಪತಿ ಬಹಳ ಅಭಿಮಾನದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ, ವಿಶ್ವವಿಖ್ಯಾತ ವಿಶ್ವವಿದ್ಯಾನಿಲಯ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಯದುವಂಶದ ಅರಸರು ಪ್ರಾರಂಭ ಮಾಡಿದ್ದಾರೆ ಶ್ರೀ ಲೋಕನಾಥ್ ಅವರೇ ಮತ್ತು ನಮ್ಮ ವಿಶ್ರಾಂತ ಪ್ರಾಧ್ಯಾಪಕರಾದಂಥ ನನ್ನ ಆತ್ಮೀಯರು ಆದಂಥ ಸನ್ಮಾನ್ಯ ಶ್ರೀ ರಾಜಪ್ಪ ದಳವಾಯಿ ಅವರು ಪುಸ್ತಕದ ಬಗ್ಗೆ ಮಾತಾಡುತ್ತಿದ್ದಾರೆ ಮತ್ತು ನಮ್ಮ ಸೃಷ್ಟಿ ನಾಗೇಶ್ ನಮ್ಮ ಊರಿನವರೇ KR ನಗರದವರು ಅವರು ಇದನ್ನು ಬಹಳ ತ್ವರಿತವಾಗಿ ನಮಗೆ ಪ್ರಿಂಟ್ ಮಾಡಿಕೊಡ್ಲಿಕ್ಕೆ ಎಲ್ಲರಿಗೂ ಕೂಡ ಸಹಾಯ ಮಾಡಿದ್ದಾರೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಅಂತ. ಯಾಕೆ ಅಂದರೆ ಇವತ್ತು ಬಂದಿರೋರು ಎಂತೆಂಥವ್ರು ಬಂದಿಗೆ ನಾವು ಕೂಡ ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡ್ತೀವಿ. ಕಾರ್ಯಕ್ರಮಕ್ಕೆ ಯಾಕೆ ಬಂದಿದ್ದೀನಿ ಅಂತ ಬಂದವರಿಗೆ ಗೊತ್ತಿರೋದಿಲ್ಲ. ಆದರೆ ಇವತ್ತು ಬಂದಿರ್ತಕ್ಕಂಥವ್ರು ಎಂತೆಂಥವ್ರು ಮಾದೇಗೌಡರು, ನಮ್ಮ ಕೃಷ್ಣೇಗೌಡರು ಹೆಸರು ಕೇಳದೇ ಇರೋದಿಲ್ಲ, ಮನೆ ಮಾದೇಗೌಡ ಹೆಸರು ಕೇಳದೇ ಇರೋದಿಲ್ಲ, ಮಡಿಕೇರಿ ಗೋಪಾಲರು, ಚನ್ನಬಸಪ್ಪನವರು, ಅಯ್ಯೋ ಎಂತೆಂಥವ್ರು ಬಂದಿದ್ದಾರೆ. ಸೊ ಇದೆಲ್ಲ ನಮಗೆ ಒಂದು ಮೆರಗು ಮತ್ತು ನಮಗೆ ಪ್ರೋತ್ಸಾಹದಾಯಕವಾದ. ಹಾಗಾಗಿ ನಾನು ಅಂಥ ಎಲ್ಲ ಹಿರಿಯರಿಗೆ ಮಹಿಳೆಯರಿಗೆ ಮತ್ತು ಇದನ್ನು ಈಗಾಗಲೇ ನಮ್ಮ ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮದ ಯಶಸ್ಸಿಗೆ ಯಾರ್ಯಾರು ದುಡ್ಡಿದ್ದಾರೆ ಅಂತಕ್ಕಂಥದ್ದನ್ನ ಈಗಾಗಲೇ ಹೇಳಿದ್ದಾರೆ. ಮತ್ತು ಅವರಿಗೆ ನಾನು ಕೂಡ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ, ಸ್ನೇಹಿತರೆ, ಪುಸ್ತಕದ ಲೋಕಾರ್ಪಣೆ ಯಾಕಾಗಿ ನಾವು ನಮ್ಮ ಮಹಾರಾಜರ ಕೈಗೆ ಮಾಡಿಸ್ತೇವೆ? ಬಹುಶಃ ಯದುವಂಶದ ಅರಸರು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಬಹಳ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿರುತ್ತರು. ಯದುವಂಶದ ಅರಸರಿಂದ ಬಂದಿರುತ್ತರು. ಅಂದರೆ ನಮ್ಮಲ್ಲಿ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದ ಕಡೆಗೆ ನಡೆದು ಬಂದವರು, ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವಗಳಿಗೆ ನಡೆದು ಬಂದರು. ಮಹಾರಾಜರು ಆವಾಗಲೇ ಪ್ರಜಾಪ್ರಭುತ್ವಕ್ಕೆ, ಜನತಾಂತ್ರಿಕ ವ್ಯವಸ್ಥೆಗೆ ಬಹಳಷ್ಟು ಗೌರವವನ್ನು ಕೊಟ್ಟರು. ಆವಾಗಲೇ ಪ್ರಜಾಪ್ರತಿನಿಧಿ ಸಭೆಯನ್ನು ಮಾಡಿದಂಥ, ಇವಾಗ ಏನು ಜಗನ್ಮೋಹನ ಬಂಗ್ಲೆ ಇದೆ ಅದು ಪ್ರಜಾಪ್ರತಿನಿಧಿಗಳ ಸಭೆಯಾಗಿತ್ತು. ಪ್ರಜಾಪ್ರತಿನಿಧಿಗಳ ಸಭೆಯಲ್ಲಿ ಎಸ್ ಎನ್ ಕೃಷ್ಣ ಅವರ ತಂದೆ ಮಲ್ಲಯ್ಯನವರು, ಸೋಮಯ್ಯ, ದೇವರಾಜ್ ಅರಸ್ನವರು ಮತ್ತು ಅಧಿಕಾರಿಗಳ ಪ್ರತಿನಿಧಿಯಾಗಿ ಕೂಡ ಇರ್ತಾ ಇದ್ದಾರೆ, ಸರ್ಕಾರದ ಅಧಿಕಾರಿಗಳು. ಹಾಗಾಗಿ ಬಹಳ ವಿಶಿಷ್ಟವಾಗಿ ಅವರು ರಾಜ್ಯಭಾರವನ್ನು ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಅವರಿಗೆ ಈ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವ ಅಂತ ಇವತ್ತೇನಪ್ಪ ಅಂತಂದ್ರೆ ಸುಮಾರು 77 ವರ್ಷ, ನಾವು 78ನೇ ದಿನ ಇವತ್ತು ನಾವು ಆಚರಣೆ ಮಾಡಿದ್ದೀವಿ. ಭಾರತ ಯಾವ ರೀತಿ ನಡಿಗೆಯನ್ನು ಆಗ್ತಾ ಇದೆ, ಯಾಕಂದ್ರೆ ಸ್ವತಃ ಅವರೇ ಸಂಸದರಾಗಿದ್ದಾರೆ. ನಾನು ಕೂಡ ಸಂಸದನಾಗಿ ಕೆಲಸ ಮಾಡಿರ್ತಕ್ಕಂಥ, ಅದಕ್ಕೆ ಇದಕ್ಕೆ ಪುಸ್ತಕಕ್ಕೆ ನಾವು ಕೊಟ್ಟಿರೋದಷ್ಟೇ ಪ್ರಾಚೀನ ಪಾರ್ಲಿಮೆಂಟ್ಗಳ ಪ್ರದಕ್ಷಿಣೆ. ಯಾವುದು ಪ್ರಾಚೀನ? ನಾನು ಸುಮಾರು 8 ಪಾರ್ಲಿಮೆಂಟ್ಗಳ ಬಗ್ಗೆ ಬರೆದಿದ್ದೀನಿ. ಸೊ ಜಗತ್ತಿನಲ್ಲಿ ಇವತ್ತಿನ ದಿವಸ ದಿ ಹೆಲೆನಿಕ್ ಪಾರ್ಲಿಮೆಂಟ್. ಯಾವುದು ಹೆಲೆನಿಕ್ ಪಾರ್ಲಿಮೆಂಟ್? ಗ್ರೀಸ್ ಪಾರ್ಲಿಮೆಂಟ್, 2,500 ವರ್ಷಗಳ ಹಿಂದಿನ ಪಾರ್ಲಿಮೆಂಟ್. ಗ್ರೀಸ್ನಲ್ಲಿ 2,500 ವರ್ಷಗಳ ಹಿಂದೆ ಮತದಾನ ಪ್ರಾರಂಭ ಆಗುತ್ತೆ, ಚುನಾವಣೆಗಳು ಪ್ರಾರಂಭವಾಗ್ತವೆ, ಮಣ್ಣಿನ ಅಡವೆಯೇ ಮತ ಪೆಟ್ಟಿ, ಕಲ್ಲುಗಳೇ ಬ್ಯಾಲೆಟ್ಸ್, ಆ ಥರ ನಡ್ಕೊಂಡು ಬಂದಂತ 2,500 ವರ್ಷಗಳ ಹಿಂದೆ ಅದು ಹೆಲೆನಿಕ್ ಪಾರ್ಲಿಮೆಂಟ್ ಅಂತ ಕರೀತೀವಿ. ಮತ್ತು ನಮ್ಮ ಅದ್ರ ಬಗ್ಗೆನೂ ಕೂಡ ಬರ್ತದೆ. ಅಥೆನ್ಸಿನ ರಾಜ್ಯಾಡಳಿತ ಅಂತ ಪುಸ್ತಕ ಬರ್ತೀನಿ. ಯಾಕೆಂತಂದ್ರೆ ನಾನು ಅಥೆನ್ಸ್ಗೆ ಹೋಗಿ, ಗ್ರೀಸ್ ಹೋಗಿ 25 ದಿವಸಗಳ ಇದ್ದು ಅದನ್ನು ಆ ಸರ್ಕಾರದ ಸಹಕಾರದಿಂದ ಬರೆದಂಥವು ನಾವು. ಮತ್ತೆ ನಮ್ಮ ಪಾರ್ಲಿಮೆಂಟ್, ಇಂಡಿಯಾ ಪಾರ್ಲಿಮೆಂಟ್ ಅಂಡ್ ಬ್ರಿಟನ್ ಪಾರ್ಲಿಮೆಂಟ್ ಬಗ್ಗೆ ಕಾಂಟ್ರಾಸ್ಟ್ ಮಾಡಿ ಬರ್ತೀನಿ. ದಿ ಟಾಕಿಂಗ್ ಶಾಪ್ ಅಂತ ಬರ್ತೀನಿ. ಟಾಕಿಂಗ್ ಅಂದರೆ ಟಾಕಿಂಗ್. ನೀವು ಪಂಚಾಯತ್ನಿಂದ ಪಾರ್ಲಿಮೆಂಟ್ಗೆ ಚರ್ಚೆ, ಮಾತು ಇವೆಲ್ಲ ಮಾತಿನ ಮನೆಗಳು. ಆ ಮಾತಿನ ಮನೆಗಳ ಬಗ್ಗೆ ನಾನು ದಿ ಟಾಕಿಂಗ್ ಶಾಪ್ ಅಂತ ಬರ್ತೀನಿ. ಹಾಗಾಗಿ ಇದನ್ನೇನು ಹೇಳ್ತೀವಿ ಅಂತಂದರೆ, ಲಂಡನ್ ಪಾರ್ಲಿಮೆಂಟ್ನ
ದಿ ಮದರ್ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ನಾವೆಲ್ಲದಕ್ಕೂ ಆ ಕಡೆಗೆ ನೋಡ್ತೀವಿ. ನಾವು ಇಂಗ್ಲೆಂಡ್ ಕಡೆಗೆ ಹೆಚ್ಚು 250 ವರ್ಷಗಳ ಕಾಲ ನಮ್ಮನ್ನು ಆಳಿದಂತ ಹಲವಾರು ರೀತಿ ಒಳ್ಳೆಯ ಕೆಲಸವನ್ನು ಕೂಡ ಮಾಡಿಬಹುದು, ಅದೇನೇ ಇಲ್ಲ. ಬಟ್ ಹೆಲೆನಿಕ್ ಪಾರ್ಲಿಮೆಂಟ್ ಅಂಡ್ ದಿ ಮದರ್ ಪಾರ್ಲಿಮೆಂಟ್ ಎರಡೂ ಬಗ್ಗೆ ಕೂಡ ವಿಶ್ಲೇಷಣೆಗಳು ಮಾಡ್ತಾ ಹೋಗಿದೆ. ಕೆಲವರು ಹೇಳಿದ್ರು ಏನ್ ಸರ್ ಬರೀ 76 ಪುಟ ಇದೆ ಇದು ಜಗತ್ತಿನ ಹೌದು, ನಾನು ಪುಟಗಳನ್ನು ಸುಮ್ಮನೆ ತುಂಬಿಸ್ಲಿಕ್ಕೆ ಹೋಗಿಲ್ಲ. ನಂದು 1000 ಪುಟಗಳು 2000 ಪುಟ 76 ಇದ್ರು ಕೂಡ ಅದು ಸತ್ವ ಇದೆ, ಸತ್ವ ಇದೆ. ದಪ್ಪಾಗಲಿಕ್ಕೆ ಬರೀ ಪುಟಗಳನ್ನು ಸೇರಿಸ್ತಾ ಹೋಗಿಲ್ಲ. ಸೊ ಹಾಗಾಗಿ ಬಹಳ ಸದ್ವಿತವಾದಂತಹ ಈ ಪುಸ್ತಕ ನಾವು ಇವತ್ತಿನ ದಿವಸ ಮಹಾರಾಜರನ್ನ ಲೋಕಾರ್ಪಣೆ ಮಾಡಿದ್ದೇವೆ. ಹೌದು, ನಾನು ಕಳೆದ ತಿಂಗಳು ಲಂಡನ್ನಲ್ಲಿ ಇದನ್ನು ಲೋಕಾರ್ಪಣೆ ಬಸವ ಸಮಿತಿಯು, ಯಾಕೆಂದ್ರೆ ಭಾರತದಲ್ಲಿ ಅನುಭವ ಮಂಟಪದ ಮೂಲಕ ನಮಗೆ ಸಂಸತ್ತನ್ನು ಕರುಣಿಸಿದಂತವರು ಕರುಣಾಳು ಬಸವೇಶ್ವರರು. ಅವರ ಪುತ್ಥಳಿಯಲ್ಲಿ ಲಂಡನ್ ನಗರದ ಥೇಮ್ಸ್ ನದಿಯ ದಂಡೆಯ ಮೇಲಿರ್ತಕ್ಕಂಥ ಬಸವೇಶ್ವರ ಪುತ್ಥಳಿಯ ಬದಲು ಅವರ ಪಾದಚರಣಗಳಲ್ಲಿ ಈ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದರು. ಅಲ್ಲಿಯ ಮೇಯರ್ ಆಗಿದ್ದಂಥ ನೀರಜ್ ಪಟೇಲ್ ಮತ್ತು ಕನ್ನಡ ಸಂಘಟನೆಗಳು, ಅಕ್ಕನ ಬಳಗ ಇವರೆಲ್ಲ ಸೇರಿ ಬಹಳ ದೊಡ್ಡ ಕಾರ್ಯಕ್ರಮವನ್ನು ನಮಗೆ ಮಾಡಿಕೊಟ್ರು. ಯಾಕಾಗಿ ಅಂತಂದ್ರೆ ಅದು ಬಸವೇಶ್ವರ ಭಾರತಕ್ಕೆ ಮೊದಲ ಸಂಸತ್ತನ್ನು ಹೇಳಿಕೊಟ್ಟವರು ಅನುಭವ ಮಂಟಪದ ಮೂಲಕ ಮತ್ತು ಕರುಣಾಳು ಸರ್ಕಾರಗಳು ಹೇಗಿರಬೇಕು ಅಂತ ಮಾನವ ಧರ್ಮದ ಉದ್ಧಾರಕ್ಕಾಗಿ ಹೇಗೆ ಮಾಡಿದ್ರು ಅಂತಕ್ಕಂಥ ಒಂದು ದೊಡ್ಡ ಪಾರಂಪರಿಕ. ಹಾಗಾಗಿ ನಾನು ನನ್ನ ಮೊದಲನೇ ಪುಸ್ತಕವನ್ನು ಬಸವೇಶ್ವರ ಪಾದಚರಣೆಗಳಿಗೆ ಒಪ್ಪಿಸಿ ನಂತರ ನಾನು ಇಲ್ಲಿ ಮೈಸೂರಿನಲ್ಲಿ ಅದನ್ನು ಬಿಡುಗಡೆ ಮಾಡಿ, ಅದು ಯಾರ ಕೈಲಿ ಮಹಾರಾಜರ ಕೈಲಿ ಇದನ್ನು ಬಿಡುಗಡೆ ಮಾಡಿಸ್ಬೇಕು. ಯಾಕೆಂದ್ರೆ ಮಹಾರಾಜರು ಕೂಡ ಸಂಸತ್ ಸದಸ್ಯರಾಗಿದ್ದಾರೆ, ಅವರು ಕೂಡ ಬರೀಬೇಕು. ಇದು ರಾಜಕೀಯ ಸಾಹಿತ್ಯ. ನಮ್ಮಲ್ಲಿ ರಾಜಕೀಯ ಸಾಹಿತ್ಯ ಅಂದ್ರೆ ಏನ್ ಬರೀತಾನೆ ರಾಜಕಾರಣಿ ನೋ, ರಾಜಕೀಯ ಸಾಹಿತ್ಯ ಬಹಳ ಪ್ರಮುಖ ಇದೆ. ಇಲ್ಲವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ ಇರುವುದಿಲ್ಲ ನಮ್ಗೆ. ಯಾಕೆಂದ್ರೆ ಈ ಸಾಹಿತಿಗಳು ಯಾರಾದ್ರೂ ರಾಜಕಾರಣಿ ಬರೀತಾನೆ ಅಂದ್ರೆ ಅವ್ರು ಸಹಿಸಲ್ಲ. ಏನ್ ಬರೀತಾನೆ ಅವ್ರು ಈ ದೇಶದಲ್ಲಿ ಹೇಗೆ ಡೆಮೋಕ್ರೆಟಿಕ್ ಐಡಿಯಾಲಜಿ. ನಮ್ಮೂರಿನಲ್ಲಿ ನೀರು ನಿಂತು ಹೋದ್ರೆ ಕಸ ಗುಡಿಸೋದು ಬರಲು ಯಾರ ಹತ್ರಕ್ಕೆ ಹೋಗ್ತೇವೆ ನೀವು? ಕಾರ್ಪೊರೇಟ್ ನಿಮ್ಮ ಅಡಿಯಂಗೋ ಮಗನಿಗೂ ಕೆಲಸ ಟ್ರಾನ್ಸ್ಫರ್ ಯಾರು MLA MP ಮಂತ್ರಿಗಳು. ಹೌದು, ಈ ರಾಜಕಾರಣ ನಮ್ಮಲ್ಲಿ ಸೇರಿ ಹೋಗಿದೆ. ರಾಜಕೀಯ ಸಾಹಿತ್ಯಗಳು ಬರಬೇಕು. ಹೈದರಾಬಾದ್, ಆಂಧ್ರ ಪ್ರದೇಶದಲ್ಲಿ ಒಬ್ಬ ಚಮ್ಮಾರ ಬರೀತಾನೆ, ಅವನ ಬದುಕು ಬರೀತಾನೆ. ಬಾಂಬೆಯಲ್ಲಿ ರೆಡ್ ಏರಿಯಾದಲ್ಲಿರ್ತಕ್ಕಂಥ ಒಂದು ಚಾರಿಣಿ ಸಮಾಜ ನನಗೆ ಯಾಕೆ ಹೀಗೆ ಮಾಡ್ತು ಅಂತ ಪುಸ್ತಕ ಬರೀತಾರೆ. ಹಾಗಾಗಿ ಬರೀಬೇಕು. 145 ಕೋಟಿ ಜನರು 145 ಪುಸ್ತಕ ಬರೀಬೇಕು. ಸಾಹಿತ್ಯ ಗಟ್ಟಿಯಾಗ್ತಾ ಹೋಗ್ತದೆ. ಬರೀ ಸಾಹಿತಿಗಳೇ ಎಷ್ಟಲ್ಲ, ಯಾಕೆಂತಂದ್ರೆ ಬರೀಲಿಕ್ಕೆ ಬಂದಂತ ಕೋಆಥರ್ಸ್ ನಮ್ಗೆ ಯಾರು ಬೇಕು ಕೂತ್ಕೊಂಡು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇವತ್ತು ದಿವಸ ನಮ್ಮ ಈ ರಾಜಕೀಯ ಸಾಹಿತ್ಯ ಹೆಚ್ಚು ಆಗಬೇಕು, ಎಲ್ಲರೂ ಕೂಡ ಇದರಲ್ಲಿ ಬರೀಬೇಕು ಅಂತಕ್ಕಂಥದ್ದೇ ನಾವೆಲ್ಲರೂ ಕೂಡ ನಾವು ಸ್ನೇಹಿತರೆ. ಬಹಳ ದೊಡ್ಡ ವಿಚಾರ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ, ಏನೆಲ್ಲ ಹೇಳ್ತೀವಿ, ಏನೆಲ್ಲ ಆಗ್ತಾ ಇದೆ. ಬಹಳ ನೋವಿನಿಂದ ಹೇಳ್ಬೇಕಾಗುತ್ತೆ. ಇವತ್ತು ಶಾಸಕ ಸಭೆಗಳಾಗಲಿ ಸಂವಿಧಾನ ಸಂಸತ್ತಾಗಲಿ ಅವ್ಯಾವು ಕೂಡ ಜನರ ಆಶೋತ್ತರಗಳನ್ನು ಸರಿಪಡಿಸುವ, ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಮನೆಗಳಾಗಿ ಉಳಿದಿಲ್ಲ. ಯಾವ ಉಳಿದಿಲ್ಲ, ಬರೀ ಪ್ರತಿಷ್ಠೆಯ ಕಣವಾಗಿ ಹೋಗ್ತದೆ. ಹಾಗಾಗಿ ಇದನ್ನು ಯಾರು ಸರಿ ಮಾಡಬೇಕು ಅಂದ್ರೆ ಜನರೇ ಸರಿ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಪ್ರಾಚೀನ ಪಾರ್ಲಿಮೆಂಟ್ಗಳ ಪ್ರದಕ್ಷಿಣೆ, ಹೌದು ಮಹಾರಾಜರಿಗೆ ಅವರು ಪಾರ್ಲಿಮೆಂಟ್ ಸದಸ್ಯರು, ಅದು ಬರಿಯ ಕಲ್ಲು ಮಣ್ಣುಗಳಿಂದ ಕಟ್ಟಿದಂತ ಪಾರ್ಲಿಮೆಂಟ್ ಅಲ್ಲ. 145 ಕೋಟಿ ಜನರ ದುಃಖ ದುಮ್ಮಾನಗಳನ್ನ, ಕಷ್ಟ ಕಾರ್ಪಣ್ಯಗಳನ್ನ, ಅವರ ಬದುಕನ್ನ ಕಟ್ಟಿಕೊಳ್ಳುವಂತಹದ್ದೇ ಸಂಸತ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದುಕೊಟ್ಟಿರುವ ಸಂವಿಧಾನವೇ ನಮ್ಮ ಬದುಕು. ಮಹಾತ್ಮ ಗಾಂಧಿಯವರು ಕೊಟ್ಟಂತ ಸ್ವಾತಂತ್ರ್ಯ, ಇವೆಲ್ಲದರ ಬಗ್ಗೆ ಕೂಡ ನಾವು ಹೆಚ್ಚು ತಿಳ್ಕೊಬೇಕಾಗಿದೆ. ಹಾಗಾಗಿ ಪಾರ್ಲಿಮೆಂಟ್ ಅಂತ ಸುಲಭ ಅಲ್ಲ.
ಪಾರ್ಲಿಮೆಂಟ್ ನಮ್ಮೆಲ್ಲರ ಬದುಕು. ಅದಕ್ಕೆ ಪಾರ್ಲಿಮೆಂಟ್ ಪ್ರದಕ್ಷಿಣೆ. ಪಾರ್ಲಿಮೆಂಟ್ ನಮ್ಮ ದೇಗುಲ, ಪಾರ್ಲಿಮೆಂಟ್ ಸಂಸತ್ ನಮ್ಮ ದೇಗುಲ, ಸಂವಿಧಾನವೇ ನಮ್ಮ ದೇವರು, ಅದರ ಆರಾಧಕನೇ ಸಂಸತ್ ಸದಸ್ಯ. ಹಾಗಾಗಿ ಅದನ್ನು ಆರಾಧನೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ ಈ ಪುಸ್ತಕವನ್ನು ನಾನು ಬರೆದಿದ್ದೀನಿ. ನನ್ನ 2 ಪುಸ್ತಕಗಳು ಅದು ರಾಜಕಾರಣದಲ್ಲೇ ಬರ್ತಿತ್ತು, ದಿ ಟಾಕಿಂಗ್ ಶಾಪ್ ಅಂಡ್ ದಿ ಅಥೆನ್ಸ್ ಇನ್ ರಾಜ್ಯಾಡಳಿತ. ಅವೆರಡನ್ನು ಕೂಡ ವೆಸ್ಟ್ ಬೆಂಗಾಲ್ ಸರ್ಕಾರ ತರಿಸ್ಕೊಂಡು ನೀವು ಕೇಳ್ಕೊಟ್ಟು ಬರ್ತಿದ್ದೀವಿ. ಅದನ್ನ ಬೆಂಗಾಲಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನೆಕ್ಸ್ಟ್ ಮಂತ್ ಅದನ್ನು ರಿಲೀಸ್ ಮಾಡ್ತಾರೆ ಅಲ್ಲಿಯ ಚೀಫ್ ಮಿನಿಸ್ಟರ್. ಹಾಗಾಗಿ ಇದು ಸಾಹಿತ್ಯ ಎಲ್ಲೋ ತಗೊಂಡು ಹೋಗ್ತಾ ಇರ್ತದೆ. ಇವತ್ತು ಅದೇನು ನಾವೇನು ಪುಟ್ಟ ವಿದ್ವಾಂಸರ ಮನೆಯಲ್ಲಿ ಹುಟ್ಟಿದವನ್ನಲ್ಲ. ತಂದೆಗೂ ಅಕ್ಷರ ಇಲ್ಲ, ತಾಯಿಗೂ ಅಕ್ಷರ ಇಲ್ಲ. ನಾವೆಲ್ಲ ಬಹಳ ಹಳ್ಳಿ ಗೊತ್ತಂತ. ತಂದೆ ತಾಯಿಗೆ ಇಚ್ಛೆ ಇಲ್ಲದಿದ್ದರೂ ವಿವೇಕವಂತರಾಗಿದ್ದರು. ಆ ವಿವೇಕವೇ ನನ್ನ ಲಾಯರ್ ಮಾಡಿದ್ರು. ಜನ ನನ್ನನ್ನು ಏನೆಲ್ಲ ಮಾಡಿದ್ರು. ಹಾಗಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಬಹಳ ವಿಸ್ಮಯಗಳು ನಡೀತವೆ. ಆ ವಿಸ್ಮಯಗಳಿಗೆ ಕಾರಣರೇ ಜನತಾಂತ್ರಿಕ ವ್ಯವಸ್ಥೆ ಅಂಥದನ್ನ ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ವೈಸ್ ಚಾನ್ಸಲರ್ ಬಂದಿದ್ದಾರೆ. ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಈ ಬಹಳ ದಿನ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ಸ್ಗಳು ಬಂದಿಲ್ಲ, ಲೆಕ್ಚರರ್ಸ್ ಬಂದಿಲ್ಲ. ನಾನು ಪಾಪ ನಮ್ಮ ಸ್ನೇಹಿತ ಅವರನ್ನೇ ಕರಿಬೇಕು. ಪೊಲಿಟಿಕಲ್ ಸೈನ್ಸ್ ಈ ಪುಸ್ತಕನ ನಾವು MA ಡಿಗ್ರಿ ಓದ್ತಕ್ಕಂಥವ್ರು ಇದು ಟೆಕ್ಸ್ಟ್ ಬುಕ್ ಆಗಬೇಕು. ಭಾಳ ಇದೆಲ್ಲ ಭಾಳ ತಲೆ ಕೆಡಿಸ್ಕೊಂಡು ಬರ್ತಿರೋದು. ಭಾಳ ಇಡೀ ಬೇರೆ ದೇಶಗಳಿಗೆ ಹೋಗಿ ನೋಡಿ ಬರ್ತಿರೋದು, ಸುಮ್ಮನೆ ಅಲ್ಲ. ಹಾಗಾಗಿ ಈ ಪುಸ್ತಕ ಪ್ರಾಚೀನ ಪಾರ್ಲಿಮೆಂಟ್ಗಳ ಪ್ರದಕ್ಷಿಣೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ MA ಪೊಲಿಟಿಕಲ್ ಸೈನ್ಸ್ ಓದುವಂಥವ್ರಿಗೆ ಒಂದು ಪುಸ್ತಕ ಆಗಬೇಕು. ಅವಾಗ ಏನಾಗುತ್ತೆ, ಹೆಚ್ಚಾಗಿ ಗೊತ್ತಾಗುತ್ತೆ ಏನು ಅಂತಂತ. ಹಾಗಾಗಿ ಇವತ್ತು ನರಹಳ್ಳಿಯವರು ಬಂದಿದ್ದಾರೆ, ಗ್ರೇಟ್ ಕ್ರಿಟಿಕ್. ವಿಮರ್ಶೆ ಆಗಬೇಕು. ವಿಮರ್ಶೆ ನಾನು ಹೇಳ್ತೀನಿ ನನ್ನ ಪರವಾಗಿ ಮಾಡಬೇಕು ಅಂತಲ್ಲ. ನೀವು ವಿಮರ್ಶೆಯಲ್ಲಿ ಏನೇನು ತೋರಿಸ್ತಾರೆ ಇದು ಸರಿ ಇಲ್ಲ, ಅದನ್ನ ಕಿತ್ಕೊಂಡು ಹೋಗ್ಬೋದು. ಮತ್ತು ನನ್ನ ಮುಂದಿನ ಪುಸ್ತಕಕ್ಕೆ ಇವತ್ತೆಲ್ಲ ಬಹಳ ಜನ ಪ್ರೊಫೆಸರ್ಸ್ಗಳು, ಲೀಡರ್ಸ್ಗಳು, ಕನ್ನಡ ಸಂಘಟನೆಗಳೆಲ್ಲ ಬಂದಿದ್ದಾರೆ. ನೆಕ್ಸ್ಟ್ ನೀವೇ ನಮಗೆ ದಾರಿ ಇಲ್ಲ, ವಿಶ್ವನಾಥ್ ಈ ಕಡೆ ಹೋಗಿ. ಯಾಕೆಂತಂದ್ರೆ ಅಕ್ಷರ ಯಾರಪ್ಪನ ಮನೆಯದು, ಇನ್ನು ನಮ್ಮ ರಘು ಕೌಟಿಲ್ಯ ಬಂದು ಏನು ಸೊಗಸಾಗಿ ಬರೀತಿದ್ದರು. ಸೊ ಹಾಗಾಗಿ ಬಹಳ ಜನ ನಮ್ಮ ಕನ್ನಡ ಚಳುವಳಿಯಿಂದ ಬಂದಿರೋರಿಗೆ ನಾನು ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಅಭಿಮಾನದ ಕೃತಜ್ಞತೆಗಳನ್ನು, ನಮಸ್ಕಾರಗಳನ್ನು ತಿಳಿಸ್ತಾ ಈ ನನ್ನ 9ನೇ ಪುಸ್ತಕ ಒಂದು ಹಳ್ಳಿ ಹಕ್ಕಿಗಳು ಇಂಗ್ಲಿಷ್ಗೂ ಕೂಡ ಟ್ರಾನ್ಸ್ಲೇಟ್ ಆಗಿದೆ. ದ ವಿಲೇಜ್ ಬರ್ಡ್ ಅಂತ ಹೇಳಿದ್ರು, ಅದು ಇಂಗ್ಲಿಷ್ಗೂ ಕೂಡ ಟ್ರಾನ್ಸ್ಲೇಟ್ ಆಗಿದೆ. ಹಾಗಾಗಿ ಯಾಕೆಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ರೂ ಮಾತ್ರ ನಾವು ಬರೀಲಿಕ್ಕೆ ಸಾಧ್ಯ. ಹೊರತು ಓದುಗನೇ ಇಲ್ಲದೆ ಹೋದ್ರೆ ಬರೋದನ್ನು ಏನು ಕೆಲಸ ಇರುತ್ತೆ. ಓದುಗರು ಬಹಳ ಮುಖ್ಯ. ಹಾಗಾಗಿ ತಾವೆಲ್ಲ ಓದುಗರು ಹೌದು, ನನ್ನ ಪುಸ್ತಕದ ವಿಮರ್ಶಕರು ಹೌದು, ಈ ಬದುಕಿನ ದಾರಿಯನ್ನು ತಳ್ಳುವವರು ಹೌದು. ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ದಿವಸ ಬಂದಿರ್ತಕ್ಕಂಥದ್ದು ಬಹಳ ನನಗೆ ಸಂತೋಷ. ಮತ್ತು ನಮ್ಮ ದಳವಾಯಿಯವರು ನನ್ನ ಪುಸ್ತಕದ ಬಗ್ಗೆ ಕೂಡ ಮಾತಾಡಲಿಕ್ಕೆ ಹೋಗ್ತಾರೆ. ಅವರು ರಿಟೈರ್ಡ್ ಪ್ರೊಫೆಸರ್, ನಮ್ಮ ಬಹಳ ಸ್ನೇಹಿತರಾಗಿರುವಂಥವ್ರು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾದಂಥ ಕಾರ್ಯಕ್ರಮ. ಬಹಳ ಜನ ಬಂದಿದ್ದಾರೆ, ಬಹಳ ಜನ. ತಾವು ಕಾರ್ಯಕ್ರಮಗಳಿಗೆ ಅಧ್ಯಕ್ಷತೆ ವಹಿಸ್ತಕ್ಕಂಥವ್ರು, ಮುಖ್ಯ ಅತಿಥಿಗಳಾಗುವಂಥವ್ರು, ಉದ್ಘಾಟನೆ ಮಾಡುವಂಥವ್ರು ಇವತ್ತು ಶ್ರೋತೃಗಳ ಸಾಲಿನಲ್ಲಿ ಕುಳಿತು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ಬಹಳ ದೊಡ್ಡ. ಮತ್ತೊಮ್ಮೆ ನಾನು ತಮ್ಮೆಲ್ಲರೂ ಕೂಡ ವಂದಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದೀನಿ. ನಮಸ್ಕಾರ. ಬಸವಣ್ಣನವರು ಹೇಳಿದಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ಕೂಡಲ ಸಂಗಮ ದೇವ ಅಹುದಹುದೆಂದು ಮೆಚ್ಚಬೇಕು ಅಂತ ಖಂಡಿತ ಇವತ್ತು ಇವರ ಮಾತುಗಳಿಗೆ ಕೂಡಲ ಸಂಗಮ ದೇವ ಅಹುದು ಎನ್ನುತ್ತಾರೆ. ಬರಲಿ ಜೋರಾದ ಚಪ್ಪಾಳೆ. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದಂತಹ ಹಾಗೂ ಲೇಖಕರು ಆದಂತಹ ಶ್ರೀಯುತ ಅಡಗೂರು H. ವಿಶ್ವನಾಥ್ ಅವರಿಗೆ ಧನ್ಯವಾದಗಳು. ಪ್ರಾಥಮಿಕ ಶಿಕ್ಷಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ
ಇತರ ಅನೇಕ ಸಂಸದರಾಗುವ ಮುನ್ನ 2 ಬಹಳ ಮಹತ್ವದ ಅವರ ವಿಷಯಗಳನ್ನ ಈ ವೇದಿಕೆಯಲ್ಲಿ ನಾನು ನೆನಪು ಮಾಡ್ಕೊಳ್ಳೇಬೇಕು. ಒಂದು, ಬಿಸಿಯೂಟವನ್ನ ಕೊಟ್ಟ ಒಂದು ಕ್ರಮ ಮೊಟ್ಟ ಮೊದಲಿಗೆ. ಎರಡನೇದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ಒಂದು ಕೇವಲ ನಿರ್ದೇಶನಾಲಯ ಇದ್ದುದನ್ನ ಇಲಾಖೆಯನ್ನಾಗಿ ಮಾಡಿದ ಯಶಸ್ಸು ವಿಶ್ವನಾಥ್ ಅವರಿಗೆ ಸಲ್ಲುತ್ತೆ. ಭಾರತದ ಯಾವ ಭಾಷೆಗೂ ಕೂಡ ಒಂದು ಸಚಿವಾಲಯ ತನ್ನ ಸಂಸ್ಕೃತಿಯ ವಿಷಯವಾಗಿ ಇಲ್ಲ. ಆ ನಿಟ್ಟಿನಲ್ಲಿ ಅವರೊಬ್ಬರು ಉತ್ತಮ ಆಡಳಿತಗಾರ ಮತ್ತು ಸಂಸದೀಯ ಪಟು. ಸಾಮಾನ್ಯವಾಗಿ ಸಂಸದೀಯ ಪಟು ಅಂತ ಹೇಳ್ತಾ ಇರ್ತೀವಿ ಅನೇಕ ಜನರಿಗೆ, ಆದ್ರೆ ಅವರು ನಿಜವಾಗಿಯೂ ಸಂಸದೀಯ ಪಟುಗಳ ಪ್ರಾತಿನಿಧ್ಯವನ್ನ ವಹಿಸಿದ ತಕ್ಷಣವೇ ಸಂಸದೀಯ ನಡವಳಿಕೆ, ಸಂಸತ್ತು ಅಥವಾ ಸಂಸದೀಯ ನಡವಳಿಕೆ ಬರೋದೇ ಪ್ರಜಾಪ್ರಭುತ್ವದ ಮುಖ್ಯವಾದ ಪರಿವರ್ತನೆ. ಸರಳವಾಗಿ ನಮ್ಮ ಗ್ರಾಮ ಪಂಚಾಯಿತಿಗಳಿವೆ. ಗ್ರಾಮ ಪಂಚಾಯಿತಿಯ ಸ್ವರೂಪಕ್ಕೂ ಸಂಸತ್ತಿಗೂ ವ್ಯತ್ಯಾಸ ಇದೆ. ಗ್ರಾಮ ಪಂಚಾಯಿತಿಯ ಸ್ವರೂಪ ಹೇಗಿರುತ್ತೆ ಅಂದ್ರೆ ಅದೆಷ್ಟೋ ಸಾರಿ ಜಾತಿ ಕೇಂದ್ರಿತವಾಗಿರುತ್ತೆ, ಇನ್ನು ಕೆಲವು ಕಡೆ ಜಾತ್ಯತೀತವಾಗಿರುತ್ತೆ. 2 ಕ್ರಮಗಳಿವೆ. ಜಾತ್ಯತೀತವಾಗಿರುವುದೇ ಪ್ರಜಾಪ್ರಭುತ್ವ. ಮುಖ್ಯವಾಗಿ ಅಂತಹ ಪ್ರಜಾಪ್ರಭುತ್ವದ ಅನೇಕ ಅಂಶಗಳನ್ನ ಈ ಪುಸ್ತಕದಲ್ಲಿ ಚರ್ಚೆ ಮಾಡಿದ್ದಾರೆ. ಮೊದಲಿಗೆ ಹಳೆಯ ವೃತ್ತಾಕಾರದ ಭಾರತದ ಸಂಸತ್ತನ್ನ ಬಹಳ ವಿವರವಾಗಿ ವರ್ಣಿಸುವ ಹಾಗೆನೆ ತ್ರಿಕೋನಾಕಾರದ ಹೊಸ ಸಂಸತ್ತನ್ನು ಕೂಡ ಅವರು ಚರ್ಚೆ ಮಾಡ್ತಾರೆ. ಭಾರತದ 2 ಸಂಸತ್ತಿನ ಭವನಗಳು ಯಾಕಾಗಿ ಆರಂಭ ಆದವು, ಹೇಗೆ ಆದವು, ಅವುಗಳಿಗೆ ಬಂದ ಮೆಟೀರಿಯಲ್ಗಳು ಎಲ್ಲಿಂದ ಬಂದವು, ಅಷ್ಟೇ ಅಲ್ಲ ಅವುಗಳ ಧ್ಯೇಯ ವಾಕ್ಯಗಳು ಯಾವುವು ಮತ್ತು ಅವುಗಳ ಆಕಾರಗಳೇನು ಅನ್ನುವಂತಹದ್ದು ಬಹಳ ಮುಖ್ಯವಾಗಿ ಅವರು ಚರ್ಚೆ ಮಾಡಿರುವ ವಿಷಯ. ಈಗ ತಾನೇ ಸಂಸದರು ಹೇಳ್ತಾ ಇದ್ರು ಬಹಳ ಮುಖ್ಯವಾದ ಆಧುನಿಕ ತಂತ್ರಜ್ಞಾನವನ್ನ ಹೊಸ ಸಂಸತ್ ಸಭಾಭವನದಲ್ಲಿ ಹೇಗೆ ಅಳವಡಿಸಿದ್ದಾರೆ ಅಂತ. ಮಲ್ಟಿಮೀಡಿಯಾದಂತಹ ಗ್ರಂಥಾಲಯದ ಅಥವಾ ಅವರ ರೆಕಾರ್ಡಿಂಗ್, ಮಾತನಾಡುವಷ್ಟು ರೆಕಾರ್ಡ್ ಆಗ್ಬೋದು ಮತ್ತು ಭಾರತದ ಎಲ್ಲ ಭಾಷೆಗೂ ಅದು ತರ್ಜುಮೆಯಾಗಿ ಬರುವಂತಹ ಅತ್ಯಾಧುನಿಕತೆಯನ್ನ ಈ ಸಂಸತ್ತು ಹೇಗೆ ಒಳಗೊಂಡಿದೆ ಅಂತ ವಿವರಿಸ್ತಾ ಹೋಗ್ತಾರೆ. ಇದರಲ್ಲಿ ಒಟ್ಟು 28 ಜಗತ್ತಿನ 28 ಪ್ರಮುಖ ಸಂಸತ್ತುಗಳನ್ನ ಚರ್ಚೆ ಮಾಡಿದ್ದಾರೆ. 2 ಸೇರಿ ಒಟ್ಟು 31 ಸಂಸತ್ತುಗಳ ವಿವರ ಇದರಲ್ಲಿದೆ. ಇದು ಒಂದು ರೀತಿಯಲ್ಲಿ ಕೇವಲ 72 ಪುಟ ಟೆಕ್ಸ್ಟು ಮತ್ತು 11 ಪುಟ ಅದಕ್ಕೆ ಅವರೇ ಬರೆದಿರುವ ಪ್ರಸ್ತಾವನೆ ಇದ್ದಾಗಿಯೂ ಕೂಡ ಇದೊಂದು ವಿಶ್ವಕೋಶ ನನ್ನ ಪ್ರಕಾರ. ಸಂಸತ್ತುಗಳನ್ನ ಕುರಿತ ವಿಶ್ವಕೋಶ. ಮುಖ್ಯವಾಗಿ ಈಗಾಗಲೇ ಅಥೆನ್ಸಿನ ರಾಜ್ಯಾಡಳಿತ ಅವ್ರು ಬಹಳ ಸುಂದರವಾದಂತಹ ಪುಸ್ತಕ. ಅದು ಎಷ್ಟು ಚೆನ್ನಾಗಿ ಮುದ್ರಿಸಿದ್ರು, ಅದೆಷ್ಟು ಒಳ್ಳೆಯ ಕಲಾಕೃತಿಗಳಿದ್ದು, ಚುನಾವಣೆ ಹೇಗೆ ನಡೀತಾ ಇತ್ತು. ಅವರಾಗಲೇ ಗ್ರೀಕ್ಗೆ ಹೋಗಿ ಅಲ್ಲಿಯೇ ಇದ್ದು ಗ್ರೀಸ್ನ ಅನೇಕ ವಿಷಯಗಳನ್ನ ಅರ್ಥ ಮಾಡಿ, ನಾವು ಕೇವಲ ಸಾಹಿತ್ಯದವರು ಕನ್ನಡ ಸಾಹಿತ್ಯ ಗ್ರೀಕನ್ನ ಸೆಳೆದುಕೊಂಡಿದ್ದು ತನ್ನ ರಂಗಭೂಮಿಯನ್ನ ಕಟ್ಟಿಕೊಳ್ಳಿ. ಆದ್ರೆ ರಾಜ್ಯಾಡಳಿತದ ವಿಷಯ ಬಂದಾಗ ವಿಶ್ವನಾಥ್ ಅವರು ಬಹಳ ವಿಶಿಷ್ಟವಾದ ಬರಹಗಾರರು. ಹೇಗೆ ಅಂದ್ರೆ ಅವರು ಯಾರೂ ಯೋಚನೆ ಮಾಡದೇ ಇರುವಷ್ಟು ಭಿನ್ನವಾಗಿ ಯೋಚನೆ ಮಾಡ್ತಾರೆ. ಸಾಮಾನ್ಯವಾಗಿ ಸಂಸತ್ ಸದಸ್ಯರಿಗೆ ಅವ್ರು ಬಹಳ ಚೆನ್ನಾಗಿದೆ. ಅವರು ಬಂಗಾಳದ ಸನ್ನಿವೇಶದ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಹೇಳಿರುವ ಒಂದು ಮಾತು ಬಹಳ ಚೆನ್ನಾಗಿದೆ. ನಮ್ಮಲ್ಲೆಲ್ಲ VIP ಜಾಸ್ತಿ, ಈಗ ಇನ್ನೂ ಒಂದು VVIPಗಳು ಜಾಸ್ತಿ. ಯಾಕೆಂದ್ರೆ ಅವ್ರು ಬರುವಾಗ ಭಯಂಕರವಾದ ದಂಡು, ದಾಳಿ, ರಾವುತರು ಅದೆಲ್ಲ ಒಬ್ಬರು ಬಂದ್ರೆ ಯಾಕಾರು ಬಂದ್ರಪ್ಪ ಅನ್ನಿಸುವ ವಿವರವನ್ನು ಕೂಡ ಬಹಳ ಚೆನ್ನಾಗಿ ಚರ್ಚೆ ಮಾಡ್ತಾರೆ. ಅದೇ ಕಾಲಕ್ಕೆ ವಿದೇಶದಲ್ಲಿರುವಂತಹ ಒಬ್ಬ ಸಂಸದ ಸಾಮಾನ್ಯವಾದ ಸೈಕಲ್ನಲ್ಲಿ ಬಂದು ಅವ್ರು ತನಗೆ ಬೇಕಾಗಿರುವ ಟಿಪ್ಪಣಿಗಳು, ಗ್ರಂಥಾಲಯದಲ್ಲಿ ಕೂತ್ಕೊಂಡು ಕೆಲಸ ಅಂಥದ್ದಿಂಥದ್ದನ್ನೆಲ್ಲ ಮಾಡ್ಕೊಂಡು ಹೇಗೆ ಅವನ ಸಂಸತ್ತಿಗೆ ಹೋಗ್ತಾನೆ ಅನ್ನೋದನ್ನು ಚರ್ಚೆ ಮಾಡ್ತಾರೆ. ನಮ್ಮವರು ಹೆಂಗೆ ಗದ್ದಲದ ನಡುವೆನೇ ಇರ್ತಾರೆ, ಬಟ್ ಗಲಾಟೆ ಬಿಟ್ಟು ಏನೂ ಇಲ್ಲ ಇಲ್ಲಿ ಸಂಸತ್ನಲ್ಲಿ ಅನ್ನೋದನ್ನೇ ನಾವು ತೋರಿಸ್ತಾ ಇದೀವಿ ಅಂತ ಸ್ವತಃ ಅವರೇ ಸಂಸದರಾಗಿ ಮುಜುಗರ ಪಟ್ಕೊಳ್ತಾರೆ. ಎಂತೆಂಥವ್ರಿದ್ದಾರೆ. ಅದಕ್ಕೆ ಮಮತಾ ಬ್ಯಾನರ್ಜಿ ಅವರು ಒಂದು ಮಾತನ್ನ ಕೋಟ್ ಮಾಡ್ತಾರಲ್ಲಿ, ನಮ್ಮಲ್ಲಿ ಬೇಕಾಗಿರೋದು VIP ಅಲ್ಲ LIP, ಲೆಸ್ ಇಂಪಾರ್ಟೆಂಟ್ ಪರ್ಸನ್ಗಳು ನಮಗೆ ಬೇಕು. ಎಲ್ಲರಂತೆ ಸಾಮಾನ್ಯವಾಗಿ ಇರುವ ಅಧಿಕಾರದ ಜನ ಬೇಕು ಅನ್ನುವಂತಹ ಕಾಳಜಿ. ಇದು ಮುಖ್ಯವಾಗಿ ಒಂದು ಪೊಲಿಟಿಕಲ್ ಫಿಲಾಸಫಿ ಅಂತ ಏನ್ ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕ.
ಸಾಮಾನ್ಯವಾಗಿ ನಮ್ಮಲ್ಲಿ ಅವ್ರು ಬಹಳ ಚೆನ್ನಾಗಿ ಒಂದ್ ಕಡೆ ಬಳಸ್ತಾರೆ, ರಾಜನೀತಿ ಎನ್ನುವುದು ರಾಜಕಾರಣವಾಗಿರುವುದೇ ನಮ್ಮ ದುರಂತ ಅಂತ. ಸಾಮಾನ್ಯ ರಾಜನೀತಿ ಅದೊಂದು ಬೇಸ್ಡ್ ಆನ್ ಎಥಿಕ್ಸ್ ಮೇಲೆ ಇರಬೇಕು. ಆದ್ರೆ ಅದಾಗಿಲ್ಲ, ಅದು ರಾಜಕೀಯ ಆಗಿಬಿಟ್ಟಿದೆ. ಅಂದ್ರೆ ವಂಚನೆ ಮಾಡೋದು, ಮೋಸ ಮಾಡೋದು, ಅಥವಾ ಸಿಗೋ ಅವಕಾಶಗಳನ್ನ ತಪ್ಪಿಸೋದು, ಅಥವಾ ಸಿಗ್ಲಾರ್ದೆ ಅವಕಾಶ ಕಲ್ಪಿಸೋದು, ಇಂಥದ್ದು ಅನೇಕ. ಯಾಕಂದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಆದ ಪೊಲಿಟಿಷಿಯನ್ ಮಾತ್ರ ಈ ಪುಸ್ತಕ ಬರೀಲಿಕ್ಕೆ ಸಾಧ್ಯ. ಅವ್ರು ಬಹಳ ಮೊದಲಿಗೆ ಬ್ರಿಯಾಂಡ್ ಅನ್ನುವಂತಹ ಒಬ್ಬ ಪಾದ್ರಿ ಮತ್ತು ಒಬ್ಬ ಲೋಕಜ್ಞಾನಿ ಎಷ್ಟು ಚೆನ್ನಾದ ಸಂಸತ್ತಿನ ವಿವರಗಳನ್ನ ಚರ್ಚೆ ಮಾಡ್ತಾರೆ ಅಂತ ಆರಂಭ ಮಾಡ್ತಾರೆ. ಅನೇಕ ಜನ ನನಗೆ ಅವೆಲ್ಲವುಗಳಲ್ಲೂ 29-28 ಸಂಸತ್ತಿನಲ್ಲಿ ನನಗೆ ಬಹಳ ವಿಶೇಷ ಅನ್ಸೋದು ಹಂಗೇರಿಯ ಸಂಸತ್ತು. ಹಂಗೇರಿ ಸಂಸತ್ತಿಗೆ ಬ್ರಿಟನ್ನಿನ ರಾಣಿ 27,000 ಪುಸ್ತಕಗಳನ್ನ ಕಳಿಸಿದ್ರು. ಈಗ 65 ಲಕ್ಷ ಪುಸ್ತಕಗಳ ಗ್ರಂಥಾಲಯ ಹಂಗೇರಿಯಲ್ಲಿ. ಇಡೀ ಜಗತ್ತಿನಲ್ಲಿ ಅತಿ ಶ್ರೀಮಂತವಾದ ಸಂಸತ್ ಅದು ಅಂತಾರೆ ವಿಶ್ವನಾಥ್. ಯಾಕೆ ಅಂದ್ರೆ ಗ್ರಂಥಾಲಯ ಇಲ್ಲದೆ ಇದ್ರೆ ಸಂಸತ್ ಅಲ್ಲ. ಸಂಸತ್ ಅಂದ್ರೆ ಅದು ಗ್ರಂಥಾಲಯದ ಒಂದು ಭಾಗ. ಗ್ರಂಥಾಲಯವೇ ಅದು ಮುಖ್ಯ. ಚರ್ಚೆಯ ವಿಷಯ ನಂತರ. ನೀವು ಇಲ್ಲಿ ಏನಾದ್ರು ತಿಳಿದ್ರೆ, ಕಲ್ತ್ರೆ, ಅಭ್ಯಾಸ ಮಾಡಿದ್ರೆ ಅದು ಚರ್ಚೆ ಮಾಡ್ಬೋದೇ ಹೊರತು ಇಲ್ಲಿದ್ರಿಲ್ಲ. ಅದಕ್ಕೆ ಅವರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಮತ್ತು ಲೋಕಸಭೆ 3ರ ಅನುಭವ ಇರುವ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನ ಹೇಳ್ತಾರೆ. ನಾನು ಮಹಾ ಅಜ್ಞಾನಿಗಳ ಜೊತೆಯಲ್ಲೂ ಇದ್ದೇನೆ, ಮಹಾ ಮೇಧಾವಿಗಳ ಜೊತೆಯಲ್ಲೂ ಇದ್ದೇನೆ. ಅಜ್ಞಾನಿಗಳ ಜೊತೆಯಲ್ಲಿದ್ದಾಗ ನಾನ್ ಪರವಾಗಿಲ್ಲ ಅಂತ ಅನ್ಕೊಂತಾರೆ. ಎಷ್ಟು ತಿಳುವಳಿಕೆ ಇರೋರ ಜೊತೆಗಿದ್ದಾಗ ನಾನು ಇನ್ನೊಂದೆಷ್ಟು ಕಲಿಬೇಕು, ಓದಬೇಕು. ಬಹುಶಃ ಒಬ್ಬ ಮನುಷ್ಯನಿಗೆ ಇರಬೇಕಾಗಿರುವ ನಿಜವಾದ ತಿಳುವಳಿಕೆ ಇದೆ. ಇದು ಕೇವಲ ಒಂದು ಪುಸ್ತಕ ಅಂತ ಇಲ್ಲ, ಪುಸ್ತಕ ಅಂತ ಅಲ್ಲ. ಸಂಸತ್ತಿನ ವಿವರಗಳನ್ನ ಹೇಳ್ತಾ 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 ಜಗತ್ತು ಪ್ರಜಾಪ್ರಭುತ್ವವನ್ನು ಹೇಗೆ ಅಳವಡಿಸಿಕೊಳ್ತು ಅನ್ನುವಂತಹ ಒಂದು ದೊಡ್ಡ ಮಹಾಕಥನವೇ ಇಲ್ಲಿದೆ. ಅದರಿಂದ ಇದು ಪಾಪ ಅವರು ತುಂಬಾ ಭಾವುಕರು, ಕೆಲವು ವಿಷಯಗಳಲ್ಲಿ ಭಾವುಕರು ಅಂತ ನಾನು ಬಲ್ಲೆ. ಅದನ್ನ ಒಂದು ದೇವಾಲಯ ಅಂತ ಭಾವಿಸಿದರೆ, ಅದನ್ನ ನಾವು ದೇವಾಲಯವನ್ನು ಪ್ರದಕ್ಷಿಣೆ ಮಾಡಿದ್ರೆ ಹೇಗೆ ನಮಗೆ ಒಂದು ತೃಪ್ತಿ ಸಿಗುತ್ತೋ ಹಾಗೆ ಅಂತ. ಪ್ರದಕ್ಷಿಣೆ ಅಷ್ಟೇ ಅಲ್ಲ, ಇದು ಅಂತರಂಗದ ಪ್ರವೇಶ. ಇದು ಗರ್ಭಗುಡಿಯನ್ನು ಶೋಧನೆ ಮಾಡಿ ಕಡೆದಂತಹ ಒಂದು ನವನೀತ ಅಂತ ನಾನು ಭಾವಿಸ್ತೇನೆ. ಕೇವಲ ಪ್ರದಕ್ಷಿಣೆ ಅಲ್ಲ. ಆದ್ರೆ ಅವರ ಏನು ಆ ಪೂಜ್ಯತೆ ಇದೆಯಾ ಅದರ ಬಗ್ಗೆ, ಆ ಪೂಜ್ಯತೆಯನ್ನ ಒಳ ವಿವರಗಳಾಗಿ ಬಿಡಿಸ್ತಾ 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 ಹೋಗೋದಿದೆಯಲ್ಲ, ಬಹಳ ದೊಡ್ಡ. ಇದರಲ್ಲಿ ಅನೇಕ ವಿಷಯಗಳಿವೆ. ಅನೇಕ ವಿಷಯಗಳನ್ನು ಕುರಿತು ನಾನು ಮಾತನಾಡ್ಬೋದು. ಆದ್ರೆ ಎಲ್ಲ ಮಾತಾಡಿ ಇಷ್ಟೆಲ್ಲ ಮಾಡಿದ್ಮೇಲೆ ನಾವಿನ್ಯಾಕೆ ಸರ್ ಓದುದು ಅಂತ ನೀವು ಯಾರಾದ್ರೂ ಆಲಸ್ಯ ಪಡೆದಿರಿ ಅಂತ ಕೆಲವು ವಿಷಯಗಳನ್ನ ಬಾಕಿ ಬಿಟ್ಟಿದ್ದೀನಿ. ಕುತೂಹಲಕ್ಕಾದ್ರೂ ಈ ಪುಸ್ತಕವನ್ನು ಓದಿ. ಇದೊಂದು ಟ್ರೆಜರ್ ಆಫ್ ನಾಲೆಡ್ಜ್. ಕೇವಲ ಸಂಸತ್ತಿನ ಬಗ್ಗೆ ಅಲ್ಲ, ಕೇವಲ ಸಂಸತ್ತಿನ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ ನಾವು ಹೇಗಿದ್ದೀವಿ ಪ್ರಶ್ನಿಸುವ ಗುಣ ಅನ್ನುವಂಥದ್ದು ಅಥೆನ್ಸ್ ನಲ್ಲಿ ಇದ್ದದ್ರಿಂದ ಆ ಕಾಲಕ್ಕೆ ಅಂತಹ ಒಂದು ದೊಡ್ಡ ಸಂಸತ್ತು ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಯಿತು. ನಾನು ಬಹಳ ಹಿಂದೆ ಯಮುನಾ ಬಾಯಿ ಅವರು ಅನುವಾದಿಸಿದ ಪ್ಲೇಟೋನ ರಿಪಬ್ಲಿಕ್ ಅನ್ನುವಂತಹ ಪುಸ್ತಕ ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿದ ತುಂಬಾ ಘನತೆಯ ಪುಸ್ತಕ. ಅದರ ನಂತರದಲ್ಲಿ ವಿಶ್ವನಾಥ್ ಅವರು ಬರೆದ ಅಥೆನ್ಸಿನ ರಾಜ್ಯಾಡಳಿತವೇ ಬಹಳ ಮುಖ್ಯವಾದ ಒಂದು ಪೊಲಿಟಿಕಲ್ ಆದಂತಹ ಚಿಂತನಾ ಕೃತಿ. ನಂತರ ಅವರು ಎರಡನ್ನೂ ಬ್ರಿಟನ್ ಮತ್ತು ಭಾರತವನ್ನು ಕಂಪೇರ್ ಮಾಡಿ ಬರೆದ ಪುಸ್ತಕವೂ ಕೂಡ ಅಷ್ಟೇ ಮಹತ್ವ. ಇದು ಇನ್ನೂ ವಿಸ್ತಾರವಾಗಿ ಇನ್ನೂ ಅನೇಕ ವಿಷಯಗಳಿವೆ. ಈ ವೇದಿಕೆಯ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ಅವರು ಸ್ವಲ್ಪ ಅಳುಕಿದೆ, ನಾನು ಬರಹಗಾರ ಅಲ್ಲ ಅಂತ ಆರಂಭ ಮಾಡ್ತಾರೆ. ಈಗಾಗಲೇ ಅವರು ಎಸ್ಟಾಬ್ಲಿಷ್ಡ್ ರೈಟರ್, ತುಂಬಾ ಬರಹಗಾರ, ತುಂಬಾ ಒಳ್ಳೆಯ ಬರಹವನ್ನ ಬರೆದಿದ್ದಾರೆ. ಆ ಯಾವ ಕೀಳರಿಮೆ ಅವರಿಗೆ ಬೇಕಾಗಿಲ್ಲ. ಆದರೆ ಈ ಏನ್ ಪಾರ್ಲಿಮೆಂಟ್, ಜಗತ್ತಿನ ಪಾರ್ಲಿಮೆಂಟ್ ಇವೆ, ಇವನ್ನ ವಿಸ್ತರಿಸಿ ನೋಡಿ 14 ಜನ ಸದಸ್ಯರಿರುವಂತಹ ಒಂದು ಪಾರ್ಲಿಮೆಂಟಿನ ವಿಷಯವನ್ನು ಅವ್ರು ಚರ್ಚೆ ಮಾಡ್ತಾರೆ. 3,000 ಪ್ರತಿನಿಧಿಗಳಿರುವಂತಹ ಚೀನಾದ ಬೃಹದಾಕಾರದ ಪಾರ್ಲಿಮೆಂಟ್ ಅನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಬಹುಶಃ ಈ ವಿಷಯದಲ್ಲಿ ನನಗೆ ಗೊತ್ತಿರೋ ಹಾಗೆ ಪೊಲಿಟಿಕಲ್ ಥಿಯರಿ ಪಾಠ ಮಾಡ್ಬೋದು ಪ್ರೊಫೆಸರ್ಗಳು. ಪೊಲಿಟಿಕಲ್ ವಿಷಯ ಒಂದೇನೋ ಒಂದು ಕಂಟೆಂಟ್ ಇರುತ್ತೆ, ಸಿಲೆಬಸ್ ಇರುತ್ತೆ. ಸಿಲೆಬಸ್ಸಿನ ಪ್ರೊಫೆಸರ್ಗಳಿಂದ ಹೆಚ್ಚು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ತಿಳಿದಿಲ್ಲ. ಯಾಕಂದ್ರೆ ನಾನು ವಿಶ್ವವಿದ್ಯಾಲಯಗಳಲ್ಲೇ ಜೀವನ ಮಾಡಿರೋನಾಗಿರೋದ್ರಿಂದ
ಯಾರು ತಪ್ಪು ತಿಳಿದ್ರೆ ಏನು ತೊಂದರೆ ಇಲ್ಲ, ನಾನು ಅದನ್ನು ಫೇಸ್ ಮಾಡೋಕ್ಕೂ ಸಿದ್ಧ ಇದ್ದೀನಿ. ಅವು ಯಾರೋ ಬರೆದಿರೋದನ್ನ ಹೇಳಿಕೊಡುವ ಗಿಳಿ ಪಾಠದ ಮೇಷ್ಟ್ರಿಗಳಾದ ನಮಗಿಂತ ಅನುಭವಸ್ಥ ರಾಜಕಾರಣಿಯೊಬ್ಬರು ಇದನ್ನು ವಿಸ್ತರಿಸಿ ಇನ್ನಷ್ಟು ಜಗತ್ತಿನ ಎಲ್ಲ ಪಾರ್ಲಿಮೆಂಟ್ಗಳ ಬಗ್ಗೆ ಕನ್ನಡದಲ್ಲಿ ಒಂದು ಪುಸ್ತಕವನ್ನು ನೀವು ಬರೆಯೋದು ತುಂಬಾ ಈ ವೇದಿಕೆಯ ಮೂಲಕ ನಾನು ಸ್ವಾಗತಾರ್ಹವಾದ ಕೆಲಸ ಅಂತ ಹೇಳ್ತೇನೆ. ಮತ್ತು ಈ ಕೆಲಸವನ್ನು ಯಾರಾದ್ರೂ ಮಾಡಬೇಕು ಅಂದ್ರೆ ಮತ್ತವರಿಗೆ ನಿಮ್ಮಷ್ಟು ಅನುಭವ ಸಿಕ್ಕೋಲ್ಲ. ದೇವರಾಜ ಅರಸು ಅವ್ರ ಜೊತೆಯಲ್ಲಿ ನೀವಿದ್ದ ಅನುಭವವನ್ನ ಬರೆದ್ರೆ ದೊಡ್ಡ ಸಂಕಟನ ಆಗುತ್ತೆ. ರಾಜಕಾರಣದ ಬಹಳ ದೊಡ್ಡ ಏರು ಮತ್ತು ಇಳುವು ಮತ್ತು ದೊಡ್ಡ ದೊಡ್ಡ ಬಿಕ್ಕಟ್ಟುಗಳನ್ನು ಎದುರಿಸಿರುವಂತಹ ನಿಮ್ಮಂತಹ ಅನುಭವಿ ರಾಜಕಾರಣಿಗಳೇ ಈ ಬಗೆಯ ಬರಹವನ್ನ ಬರೀಲಿಕ್ಕೆ ಸಾಧ್ಯ. ಅವರು ಅನೇಕ ಕಡೆ ಹೇಳ್ತಾರೆ, ತುಂಬಾ ಜನ ಅವರ ಜೊತೆಯಲ್ಲೇ ಏನೂ ಬರೆಯದೆ ಹೊರಟೋಗ್ತಾರೆ. ಸಾಮಾನ್ಯವಾಗಿ ಬಂಗಾಳದ ವಿಷಯವನ್ನ ಕುರಿತು ಅವರು ಚರ್ಚೆ ಮಾಡ್ತಾರೆ. ಬಂಗಾಳಿಗಳು ಯಾಕೆ ಭಾರತದ ಇಂಟೆಲೆಕ್ಚುಯಲ್ಸ್ ಆದ್ರು, ಅವ್ರು ಯಾಕೆ ಪೊಲಿಟಿಕಲ್ ಆದಂತಹ ವಿಷಯಗಳಲ್ಲಿ ನಿಷ್ಣಾತರಾದ್ರು, ಅವರು ಹೊಂದಿದ್ದ ಲೈಬ್ರರಿ ಮತ್ತು ಅವರು ಜಗತ್ತಿನ ಯಾವುದೇ ಭೂಭಾಗದಲ್ಲಿ ರಾಜಕಾರಣಕ್ಕೆ ಸಂಬಂಧಪಟ್ಟ ವಿಷಯ ಇದ್ರೆ ತಕ್ಷಣವೇ ಒಂದು ತರಿಸ್ಕೊಂಡು ತಮ್ಮ ಭಾಷೆಗೆ ಅನುವಾದ ಮಾಡ್ಕೊಳ್ತಾರೆ. ಅಂತ ಅನುಕೂಲ ಕರ್ನಾಟಕದಲ್ಲಿ ಖಂಡಿತ ಇಲ್ಲ, ನನಗೆ ಗೊತ್ತಿರೋ ಹಾಗೆ. ಎಲ್ಲೋ ಅಕಸ್ಮಾತ್ ಆಗಿ ಬಾಲಸುಬ್ರಹ್ಮಣ್ಯ ಅಂತ ಒಬ್ಬ ಅಧಿಕಾರಿ ತನ್ನ ಆತ್ಮಕಥೆ ಇರಬಹುದು ಅಥವಾ ಇನ್ಯಾರೋ ಅವರವರ ಇನ್ನೂ ಸೆಕೆಂಡ್ರಿ ಅಥವಾ ಕೋ ಆಥರ್ ಅಂತ ಹೇಳ್ತಾರೆ ಅಥವಾ ಗೋಸ್ಟ್ ಆಥರ್ ಅಂತ ಹೇಳ್ತಾರೆ, ಆ ರೀತಿಲಿ ಬರ್ತಾರೆ. ಅವರೇ ಸ್ವತಃ ತಮ್ಮ ಆತ್ಮಕಥೆಗಳನ್ನ ಬರೆದವರು ತುಂಬಾ ಕಡಿಮೆ. ಆದ್ರೆ ನೀವು ಇದನ್ನ ವಿಸ್ತರಿಸಿ ಮಾಡುವ ಮೂಲಕ ಕನ್ನಡ ನಾಡಿನ ವಿವೇಕವನ್ನ ಮತ್ತಷ್ಟು ತುಂಬಾ ಸುಲಲಿತವಾದ ಕನ್ನಡದಲ್ಲಿ ವಿಶ್ವನಾಥ್ ಅವರು ಇದನ್ನ ಒಬ್ಬ ಸ್ಟೋರಿ ಟೆಲ್ಲರ್ ಇರ್ತಾರೆ. ಒಬ್ಬ ತಾತ ಮೊಮ್ಮಗನಿಗೆ ಕತೆ ಹೇಳುವ ಶೈಲಿಯಲ್ಲಿ ಬರೆದ ತುಂಬಾ ಬಿಡಿಸಾದ ವಿಷಯ ಬಿಡಿಸಾಯ್ತು. ಆದ್ರೆ ಅದನ್ನ ಗ್ರಹಿಸುವಲ್ಲಿ ನಾನು ನಾಗೇಶ್ ಅವರು ಕೊಟ್ಟ 1-2 ದಿವಸಕ್ಕೆ ಇದನ್ನ ಕಾದಂಬರಿಕ ಓದಿ ಮುಗಿಸಿದೆ. ಅಷ್ಟು ಸುಲಲಿತವಾದ ಕನ್ನಡದಲ್ಲಿ ಬರೆದಿದ್ದಾರೆ ಮತ್ತು ಅದರಲ್ಲಿ ಅಪಾರವಾದಂತಹ ಜ್ಞಾನ ಪರವಾಗಿ ಇದೇ ಯಾರ ಪರವಾಗಿದೆ ಈ ಇಡೀ ಪುಸ್ತಕ ಅಂದ್ರೆ ಜ್ಞಾನದ ಪರವಾಗಿದೆ. ಜ್ಞಾನಿಯೊಬ್ಬನಿಗೆ ಸಂಸತ್ತಿನಲ್ಲಿ ಸಿಗುವ ಬೆಲೆ ಎಂತಹದ್ದು ಅನ್ನೋದರ ಕಡೆಗೇನೆ ವಿಶ್ವನಾಥ್ ಇದ್ದಾರೆ ಹೊರತು ಹಣ ಇರುವ ಬಹಳ ದೊಂಬೆ ಮಾಡುವ ಎಂತೆಂಥವ್ರು ಯಾವ್ಯಾವ ರೀತಿಯಲ್ಲಿ ಚುನಾವಣೆಯಲ್ಲಿ ಹೇಗೆ ಗೆದ್ದು ಬರ್ತಾರೆ ಅನ್ನೋ ವಿವರಗಳು ಇದರಲ್ಲಿವೆ. ಆದ್ರಿಂದ ಅವರಿಗೆ ಎಷ್ಟರ ಮಟ್ಟಿಗೆ ಸಂಸತ್ನಲ್ಲಿ ಗೌರವ ಸಿಗುತ್ತೆ ಅನ್ನೋದನ್ನು ಕೂಡ ಬರೆದಿದ್ದಾರೆ. ಅದರಿಂದ ಒಂದು ಜ್ಞಾನಪರವಾದಂತಹ ಒಂದು ಪೊಲಿಟಿಕಲ್ ಥಿಯರಿಯನ್ನ ವಿಸ್ತರಿಸುವಂತಹ ಮತ್ತು ಸಮಕಾಲೀನ ಸಂದರ್ಭದಲ್ಲಿ ಅನೇಕ ಪ್ರಶ್ನೋತ್ತರಗಳಿಗೆ ಉತ್ತರ ದೊರಕಿಸಿಕೊಳ್ಳುವ ಪ್ರಜೆಗಳ ಜವಾಬ್ದಾರಿ ಏನು. ಅಂತಿಮವಾಗಿ ಪುಸ್ತಕದಲ್ಲಿ ಒಂದು ಮಾತು ಹೇಳ್ತಾರೆ, ಈಗೆಲ್ಲ ಕೆಟ್ಟೋಗಿದೆ ಅಂತ ನಾವು ಆರಾಧನೆ ಮಾಡ್ತಾ ಕೂರ ಅಂತದ್ದಲ್ಲ, ಮತ್ತೆ ಜನ ಎಚ್ಚೆತ್ತುಕೊಳ್ಳುವ, ಜನ ಪ್ರಶ್ನಿಸುವ ಮತ್ತು ಜನರ ಮುಖೇನನೇ ನಮ್ಮ ಸಂಸತ್ತನ್ನ ಸರಿಪಡಿಸಿಕೊಳ್ಳುವಂತಹ ಒಂದು ದಾರಿಯನ್ನ ಕೂಡ ಒಂದು ಆದರ್ಶವನ್ನ ಕೂಡ ಅವರು ಚರ್ಚೆ ಮಾಡ್ತಾರೆ. ಆದ್ಮೇಲೆ ಹಿಂದೆ ವಿಶ್ವನಾಥ್ ಅವರು ಪುಸ್ತಕದ ಗ್ರಂಥಾಲಯದ ವಿಷಯಗಳಲ್ಲೂ ಕೂಡ ಅವರು ಆಡಳಿತವನ್ನ ಮಾಡಿದವರು. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಹೇಳಬೇಕು. ನಮ್ಮ ಸೃಷ್ಟಿ ನಾಗೇಶ್ ಇದಾರಲ್ಲ, ಅವರೊಬ್ಬ ಉತ್ಸಾಹಿ ತರುಣ. ಸಾಮಾನ್ಯವಾಗಿ ಅವರು ಕನ್ನಡ ಪುಸ್ತಕೋದ್ಯಮದ ಒಂದು ಸಂಘಕ್ಕೆ ಸಾಂಘಿಕವಾದಂತಹ ಚಟುವಟಿಕೆಯಲ್ಲಿ ಹೆಚ್ಚು ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಒಬ್ಬ ಹುಡುಗ. ಅವರು ಚಿಕ್ಕ ನಮ್ಮ ಗೆಳೆಯರಾದಂತಹ ದಾಮಿನಿ ಸತೀಶ್ ಅವರ ಜೊತೆಯಲ್ಲಿ ಇದ್ದಂತಹ ಒಬ್ಬ ಹುಡುಗನ ಕಾಲದಿಂದಲೂ ನಾನು ನೋಡಿದ್ದೀನಿ. ಕಳೆದ 40 ವರ್ಷಗಳಿಂದ ನಮ್ಮ ಪುಸ್ತಕಗಳು ಯಾವ ಸ್ಥಿತಿಯಲ್ಲಿವೆ, ಕನ್ನಡ ಪುಸ್ತಕೋದ್ಯಮ ಯಾವ ಸ್ಥಿತಿಯಲ್ಲಿದೆ, ಇಲ್ಲಿ ಅಧ್ಯಕ್ಷರು ಕೂಡ ಇದ್ದಾರೆ. ಪುಸ್ತಕಗಳನ್ನ ಒಂದನ್ನೇನಾದ್ರೂ ನೀವು 1,000 ಕಾಪಿ ಪ್ರಿಂಟ್ ಹಾಕಿದ್ರೆ ಕನ್ನಡದಲ್ಲಿ ಕಾಂಪ್ಲಿಮೆಂಟರಿ ಕೊಟ್ಟೆ ಮುಗಿಸ್ಬೇಕ ಹೊರತು ಯಾವ ಕಾರಣಕ್ಕೂ ಅದನ್ನ ಕೊಂಡು ಓದುವ ಒಂದು ಸೌಭಾಗ್ಯ. ನಾವು ಕಾಂಪ್ಲಿಮೆಂಟರಿ ಕಾಪಿ ಬರಹಗಾರರಾದ ತಪ್ಪಿಗೆ ನಮ್ಮ ಪುಸ್ತಕಗಳನ್ನ ಕಾಂಪ್ಲಿಮೆಂಟರಿ ಕೊಟ್ಟೆ ಮುಗಿಸ್ಬೇಕಾಗುತ್ತೆ. ಅಕಸ್ಮಾತ್ ಸರ್ಕಾರ ಯಾವಾಗ 1-2 ವರ್ಷಕ್ಕೋ 5 ವರ್ಷಕ್ಕೋ 10 ವರ್ಷಕ್ಕೋ ಕೊಂಡ್ಕೊಂಡ್ರೆ ಒಂದು 200-150 ಕಾಪಿ 200 ಕಾಪಿ ಕೊಂಡ್ಕೊಳ್ಳುತ್ತೆ. ಸೊ ಪುಸ್ತಕೋದ್ಯಮ ಕ್ಷೀಣ ಸ್ಥಿತಿಯಲ್ಲಿದೆ. ಆದ್ರೆ ಪೇಪರಿನ ಬೆಲೆ ಮಾತ್ರ ದಿನೇ ದಿನೇ ಹೆಚ್ಚುತ್ತೆ. ನೋಟಿಗೆ ಬೆಲೆ ಹೆಚ್ಚುತ್ತಾ ಇಲ್ವೋ ಗೊತ್ತಿಲ್ಲ ನನಗೆ. ಆದ್ರೆ ಈ ರಾಜ್ಯದ ಪೇಪರ್ ಉದ್ಯಮವನ್ನ ಪೇಪರ್ ಸ್ಟಾಕಿಸ್ಟ್ಗಳಾದಂತಹ ಗುಜರಾತಿಗಳು, ರಾಜಸ್ಥಾನಿಗಳು, ಮಾರ್ವಾಡಿಗಳು ಅದನ್ನ ಇವತ್ತು 100 ರೂಪಾಯಿ ಏರಿಸಿದ್ರು ನೀವು ಕೊಂಡ್ಕೊಳ್ಳೇಬೇಕು, ನಾಳೆ 200 ರೂಪಾಯಿ ಏರಿಸಿದ್ರು ಕೊಂಡ್ಕೊಳ್ಳೇಬೇಕು. ಇದು
ಪೇಪರ್ ರಾಜಕಾರಣ, ಕಾಗದವೇ ದೊಡ್ಡ ರಾಜಕಾರಣದ ಮೆಟೀರಿಯಲ್ ಆಗಿರೋ ಸಂದರ್ಭದಲ್ಲಿ ಪುಸ್ತಕವನ್ನ ಪ್ರಿಂಟ್ ಹಾಕ್ಸೋದು ತುಂಬಾ ಕಷ್ಟ, ಪುಸ್ತಕವನ್ನ ಮಾರಾಟ ಮಾಡೋದು ತುಂಬಾ ಕಷ್ಟ. ಕೇರಳದಲ್ಲಿ ಒಬ್ಬ ಮೊದಲಿಗೆ ಬರೆಯುವ ಬರಹಗಾರನ 10,000 ಕಾಪಿ ಮುದ್ರಣ ಆಗ್ತದೆ. ಒಂದು 3 ತಿಂಗಳಲ್ಲಿ ಅಥವಾ 6 ತಿಂಗಳಲ್ಲಿ ಅವನ ಮತ್ತೇನು 10,000 ಕಾಪಿ ಪ್ರಿಂಟ್ ಆಗ್ತಾರೆ. ಅಲ್ಲಿ ಪುಸ್ತಕಗಳ ನೆಟ್ವರ್ಕ್ ಆಗಿದೆ, ಎಲ್ಲರ ಕೈಯಲ್ಲೂ ಅಲ್ಲಿ ಪುಸ್ತಕ ಇರುತ್ತೆ. ಆದ್ರೆ ಪುಸ್ತಕವೇ ಇಲ್ಲದೆ ಇರೋ ಜನ ಕನ್ನಡಿ ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತೀವಿ. ಆದ್ರೆ ನಾವು ಕಟ್ಟಿಸಿರುವ ದೊಡ್ಡ ದೊಡ್ಡ ಮಾರ್ಬಲ್ ಮನೆಗಳಲ್ಲಿ ಎಷ್ಟು ಪುಸ್ತಕ ಇಟ್ಟಿದೀವಿ ಅಂತ ನೋಡಿದ್ರೆ, ನೆನಪು ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ನಾವು ನಮ್ಮ ಮುಂದಿನ ಪೀಳಿಗೆಗೆ ಏನೋ ಬಿಟ್ಟು ಹೋಗಲ್ಲ, ಗಲಾಟೆ ಬಿಟ್ರೆ. ಆದ್ರೆ ಒಂದು 10 ಪುಸ್ತಕ ಬಿಟ್ಟು ಹೋದ್ರೆ, ನಮ್ಮ ತಾತ ಇಂಥದನ್ನು ಬಿಟ್ಟು ಹೋಗಿದ್ದ, ತಂದೆ ಇಂಥದನ್ನು ಬಿಟ್ಟು ಹೋಗಿದ್ದ, ನೋಡೋಣ ಪುಸ್ತಕ ಹೆಂಗಿವೆ ಅಂತ ಮುಂದಿನ ಪೀಳಿಗೆ ನಾವು ಓದುತ್ತೆ. ಅದಕ್ಕಾದ್ರೂ ನಿಮ್ಮ ಮನೇಲಿ ಒಂದು 10 ಪುಸ್ತಕಗಳಿಡಿ ದಯವಿಟ್ಟು. ಯಾರು ಶಾಶ್ವತವಾಗಿರೋದಿಲ್ಲ, ಆದ್ರೆ ನೀವು ಕಟ್ಟಿರೋ ಮನೆಗೂ ನಿಮ್ಮನ್ನೇ ಊಟ ಹಾಕೋದಿಲ್ಲ, ನಿಮ್ಮನ್ನು ಇಮಿಡಿಯೇಟ್ ಆಗಿ ಒಂದಾಕ್ಬಿಡ್ತಾರೆ. ಸೊ ಅದರಿಂದ ಅಲ್ಲಿ ಪುಸ್ತಕಗಳಿರಲಿ ಅಂತ ಆಶಿಸ್ತೀನಿ. ಮತ್ತು ವಿಶ್ವನಾಥ್ ಅವರು ಈ ಪುಸ್ತಕವನ್ನು ತುಂಬಾ ಸುಂದರವಾಗಿ ಮುದ್ರಿಸಿದ್ದಾರೆ ಮತ್ತು ಈ ಪುಸ್ತಕ ತುಂಬಾ ಮೌಲಿಕವಾದ. ಇದರ ಬಗ್ಗೆ ಅನೇಕ ವಿಷಯಗಳನ್ನು ನಾನು ಮಾತನಾಡ್ತಾ ಹೋಗುದು. ನನಗೆ ಹೆಚ್ಚು ಇಷ್ಟ ಆಗಿತ್ತು ಇದರಲ್ಲಿ 3 ಭಾಗ. ಒಂದು ಗ್ರೀಕರ ಫಿಲಾಸಫಿ, ಎರಡನೇದು ಸಂಸತ್ತುಗಳ ಒಟ್ಟು ಬೆಳವಣಿಗೆ ಹೇಗಾಯಿತು, ಲಂಡನ್ ಇಂದ ಆರಂಭ ಆಗಿ ಇಂಗ್ಲೆಂಡಿನ ಒಂದು ತಾಯಿ ಸದೃಶವಾದಂತಹ ಬ್ರಿಟನ್ ಪಾರ್ಲಿಮೆಂಟ್ ಹೇಗೆ ಎಲ್ಲ ಜಗತ್ತಿನ ಪಾರ್ಲಿಮೆಂಟ್ನ ಬೆಳವಣಿಗೆ ಕಾರಣ ಇದೆ. ಮೂರನೇದು ಅವರು ಬಂದು ಭಾರತದಲ್ಲಿ ವೃತ್ತಾಕಾರದ ಇದನ್ನ ವಿಕ್ಟೋರಿಯಾ ರಾಣಿ ಹೇಗೆ ಕಟ್ಟಿದ್ರು, ಏನೇನು ಮೆಟೀರಿಯಲ್ಗಳಿಂದ ಕಟ್ಟಿದ್ರು, ಯಾಕೆ ಕಟ್ಟಿದ್ರು, ಅಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಆದದ್ದು ಹೇಗೆ, ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದದ್ದೇನು, ಚರ್ಚೆ ಮಾಡಿದ್ದೇನು, ನೆಹರು ಬರೆದದ್ದೇನು, ತಿಲಕರು ಬರೆದದ್ದೇನು, ಆಧುನಿಕ ಭಾರತದ ಜ್ಞಾನಿಗಳು ಸಂಸದೀಯವಾದಂತಹ ಮನೋಭಾವವನ್ನು ಹೆಂಗೆ ವೃತ್ತಪತ್ರಿಕೆಗಳಲ್ಲಿ ಮತ್ತು ಪುಸ್ತಕಗಳ ಮುಖೇನ ರೂಪಿಸಿದ್ರು ಅನ್ನುವಂಥ ಒಂದು ದೊಡ್ಡ ಕಥನವನ್ನ, ಒಂದು ಚರಿತ್ರೆಯ ಪುಟಗಳನ್ನು ಕೂಡ ಇದರಲ್ಲಿ ಅದ್ಭುತವಾಗಿ ದಾಖಲಿಸಿದ್ದಾರೆ. ಬಹಳ ಚಿಕ್ಕದರಲ್ಲಿ ಸಾಸಿವೆಯಲ್ಲಿ ಸಮುದ್ರವನ್ನು ಅಡಗಿಸಿದಂತಹ ಒಂದು ಬರಹ ಇದು. ವಿಶ್ವನಾಥ್ ಅವರು ನಾನು ಆತ್ಮೀಯವಾಗಿ ಕೇಳ್ಕೊಳ್ತೀನಿ, ಈ ಬರಹಗಳನ್ನು ಮುಂದುವರಿಸಿ, ಈ ಬರಹವನ್ನ ಇವುಗಳ ಬಗ್ಗೆ ಜಗತ್ತಿನ ಎಲ್ಲ ಪಾರ್ಲಿಮೆಂಟ್ಗಳ ಬಗ್ಗೆ ಬರೆಯಕ್ಕೆ ಕನ್ನಡದಲ್ಲಿ ನೀವೇ ಅರ್ಹರು. ಬೇಕಾದ್ರೆ ನಿಮಗೆ ಅದು ಸರ್ಕಾರವೇ, ಕೇಂದ್ರ ಸರ್ಕಾರ ಕೇಳಿದ್ರು ನಿಮಗೆ ಅನುದಾನ ಕೊಡುತ್ತೆ, ರಾಜ್ಯ ಸರ್ಕಾರ ಕೇಳಿದ್ರು ನಿಮಗೆ ಅನುದಾನ ಕೊಡುತ್ತೆ. ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನ ಜಗತ್ತಿನ ಎಲ್ಲದನ್ನು ನಾನು ತಿಳಿಸ್ತೀನಿ ಅಂದ್ರೆ ನಿಮಗೆ ಫೆಲೋಶಿಪ್ ಅನ್ನು ಖಂಡಿತ ಕೊಡ್ತಾರೆ. ನಿಮಗೆ ಇರುವ ಕಾಂಟ್ಯಾಕ್ಟ್ ಕೂಡ ಆ ರೀತಿಯಲ್ಲಿದೆ. ಇದನ್ನು ದಯವಿಟ್ಟು ಮುಂದುವರಿಸಿ. ಇಂತಹ ಒಂದು ಪುಸ್ತಕವನ್ನ ಕುರಿತು ಓದಿ ಮೊದಲ ಪ್ರತಿಕ್ರಿಯೆಯನ್ನ ತಿಳಿಸುವ ಒಂದು ಅವಕಾಶವನ್ನ ಮಾಡಿಕೊಟ್ಟ ನಾಗೇಶ್ ಮತ್ತು ವಿಶ್ವನಾಥ್ ಅವರಿಗೆ ಮತ್ತು ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಾನು ವಂದಿಸಿ ಕಡೆಯರಾಗಿ ಒಂದು ಮಾತು ಹೇಳ್ತೇನೆ. ಈ ವೇದಿಕೆಯಲ್ಲಿರುವ ಲೋಕನಾಥ್ ಅವರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿ. 1916ರಲ್ಲಿ ಆರಂಭವಾದ ಆ ವಿಶ್ವವಿದ್ಯಾಲಯವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮದ್ರಾಸ್ನಿಂದ ಬೇರ್ಪಡಿಸಿ ಇಲ್ಲಿ ಆರಂಭಿಸಿದರು. ದೇಶದ 3ನೇ ವಿಶ್ವವಿದ್ಯಾಲಯ, 4ನೇ ವಿಶ್ವವಿದ್ಯಾಲಯ, ಖಾಸಗಿಯ ಮೊದಲನೇ ವಿಶ್ವವಿದ್ಯಾಲಯ. ಆ ವಿಶ್ವವಿದ್ಯಾಲಯದಲ್ಲಿ ಓದಿದ ಒಂದು ಕೃತಜ್ಞತೆಯ ಪ್ರತಿನಿಧಿಯಾಗಿ ಅವರಿಲ್ಲಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯ ಅಂದ್ರೆ ಒಂದು ರೋಮಾಂಚನವಾದ ವಿಷಯ, ಹೆಸರು. ನಾಲ್ವಡಿಯವರನ್ನ, ಶಾಹು ಮಹಾರಾಜರನ್ನ, ಬರೋಡೆ ಸಂಸ್ಥಾನದ ಗಾಯಕ್ವಾಡ್ ಮಹಾರಾಜರ 3 ಜನರನ್ನ ನಾವು ಈ ವೇದಿಕೆಯ ಮುಖ್ಯನ ನೆನಪು ಮಾಡ್ಕೋಬೇಕು. 556 ಜನ ಸಂಸ್ಥಾನಿಕರಲ್ಲಿ 3 ಜನ ಬಹಳ ಮುಖ್ಯರು. ಅದರಲ್ಲಿ ಶಾಹು ಮಹಾರಾಜ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಬ್ಬರಿಗೂ ಒಬ್ಬರೇ ಮೇಷ್ಟ್ರು, ಪ್ರೇಜರ್ ಅಂತ. ಮಹಾರಾಜರ ಸ್ಕೂಲ್ನ ಪ್ರಿನ್ಸಿಪಾಲ್ ಆಗಿರ್ತಾರೆ ಅವರು. ಅವರ ಡೇಟಾ ನೋಡಬೇಕು, ಸೂಚನೆ ಕೊಡ್ತಾರೆ, ನೀವು ಸರಿಯಾಗಿ ಹೋಮ್ ವರ್ಕ್ ಮಾಡಿಲ್ಲ, ನಾಳೆ ಇನ್ನೂ ಅಷ್ಟು ಕಡಿಮೆ ಆಗ್ಬೋದು, ಮುಂದಿನ ತಿಂಗಳಲ್ಲಿ ಪ್ರೋಗ್ರೆಸ್ ಸರಿ ಇಲ್ಲ ಅಂದ್ರೆ ನಾನು ಈ ಶಾಲೆ ಬಿಟ್ಟು ಹೋಗ್ಬೇಕಾಗತ್ತೆ ಅಂತ ಬರೀತಾರೆ. ಯಾಕಂದ್ರೆ ಮಹಾರಾಜನ ಸಸ್ಪೆಂಡ್ ಮಾಡಕ್ಕಾಗಲ್ಲ, ಅದಕ್ಕಿಂತ ನಿಮ್ಮನ್ನ ನಾನು ಬಿಟ್ಟು ಹೋಗ್ತೀನಿ, ನೀವು ಕಲ್ಸೋದಕ್ಕಿಂತ ನಾನೇ ಹೊರಟೋಗ್ಬಿಡ್ತೀನಿ. ಅಂತಹ ಒಬ್ಬ ಮೇಷ್ಟ್ರಿಂದ ಕಲಿತವರು ಮತ್ತು ಡೆಮಾಕ್ರಸಿಯ ಮೂಲ ಅಂಶಗಳು ಈ 3 ಜನ ಸಂಸ್ಥಾನಿಕರಲ್ಲಿದೆ. ಅವೇ ಮುಂದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದು ಮೀಸಲಾತಿಯ ವಿಷಯ ಇರ್ಬೋದು, ಪ್ರಜಾಪ್ರತಿನಿಧಿ ಸಭೆ ಇರ್ಬೋದು, ಈ ವೇದಿಕೆಯ ಮುಖೇನ ಇದರ ಪ್ರತಿನಿಧಿಯಾದಂತಹ ಸಂಸದರು ಕೂಡ
ಅವ್ರು ಕಲಿಯಬಹುದಾದ ಅನೇಕ ವಿಷಯಗಳಿವೆ. ಬಹಳ ಚೆನ್ನಾಗಿ ಹೇಳಿದ್ರು. ಈ ಪುಸ್ತಕ ಓದ್ಕೊಂಡ್ರೆ ಅವ್ರ ಅರ್ಥ ಓರಿಯೆಂಟೇಷನ್ ಈ ಪುಸ್ತಕದಲ್ಲಿ ಸಿಗುತ್ತೆ. ಆದ್ಮೇಲೆ ಇಂತಹ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. ಈ ಪುಸ್ತಕ ಹೆಚ್ಚಿನ ಯಶಸ್ಸನ್ನ ಕಾಣಲಿ ಮತ್ತು ರಿವೈಸ್ಡ್ ಆಗಿ ಇದೇ ಮುಂದುವರೆದು ಒಂದು ಎನ್ಸೈಕ್ಲೋಪೀಡಿಯಾ ಆಗಲಿ ಅಂತ ಆಶಿಸಿ ನಾನು ಮಾತನ್ನು ಮುಗಿಸಿ ನಮಸ್ಕಾರ.